with yeah, I have came with one of the new chapter, that is genetics. Come, let's it. Genetics ಅಂತಂದ್ರೆ it is a branch of biology. It is a branch of biology where it deals with heredity or inheritance and variation ನ ಬಗ್ಗೆ ಅದು ಸ್ಟಡಿ ಮಾಡ್ತೀವಿ. ಸೊ ಏನಿದ್ದು ಹೆರಿಡಿಟಿ ವೇರಿಯೇಷನ್, ಸೊ ಇದೆಲ್ಲ ಮುಂದೆ ಬರುತ್ತೆ ಆಯ್ತಾ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಟ್ರೈ ಟು ಎಕ್ಸ್ಪ್ಲೇನ್ ಯು ವಾಟ್ ಇಟ್ ಇಸ್ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ. ಸಿ, ಈಚ್ ಅಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಮಾತ್ರ ಅಲ್ಲ, ಯಾರೆಲ್ಲ ರಿಪ್ರೊಡ್ಯೂಸ್ ಮಾಡ್ತಾರೋ ಅನಿಮಲ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಈವನ್ ಪ್ಲಾಂಟ್ಸ್ ಇರ್ಬೋದು. ಸೊ ಒಂದು ಪೇರೆಂಟ್ ಪ್ಲಾಂಟ್ ಇಂದ ಬರುವಂತ ನೆಕ್ಸ್ಟ್ ಟೂ ಪ್ಲಾಂಟ್ಸ್, ಲೆಟ್ ಸೇ P1 ಅಂಡ್ P2, ಈ ಎರಡು ಚಿಲ್ಡ್ರನ್ ಪ್ಲಾಂಟ್ ಏನಿರುತ್ತೋ ಚೈಲ್ಡ್ ಪ್ಲಾಂಟ್ಸ್, ಈ ಒಂದು ಪೇರೆಂಟ್ ಪ್ಲಾಂಟ್ಗೆ ಇದೆರಡು ಪೇರೆಂಟ್ ಪ್ಲಾಂಟ್ ನ ಕ್ಯಾರೆಕ್ಟರ್ ಅನ್ನ ತಗೊಂಡ್ ಬಂದಿರುತ್ತಾ? ವಿಲ್ ದಿಸ್ parental character transmit from parent to their offspring. Offspring ಅಂದ್ರೆ ತನ್ನ ಮಕ್ಕಳಿಗೆ ಆ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗುತ್ತಾ? ಪೇರೆಂಟ್ ಇಂದ ಬರುವಂತ ಫಸ್ಟ್ ಆಫ್ ಸ್ಪ್ರಿಂಗ್ಸ್ ನಾವು ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಅಥವಾ ವಿ ಕ್ಯಾನ್ ಆಲ್ಸೋ ಕಾಲ್ ದ ನೆಕ್ಸ್ಟ್ ಜನರೇಷನ್, ಪೇರೆಂಟ್ ಇಂದ ಬರುವ ನೆಕ್ಸ್ಟ್ ಜನರೇಷನ್. ಸೊ ಪೇರೆಂಟಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ತನ್ನ ಆಫ್ ಸ್ಪ್ರಿಂಗ್ಸ್ ಗಳಿಗೆ ಅಥವಾ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತಾ ಆಗಲ್ವಾ ಅಂತ ಒಂದು ಕ್ವೆಶನ್. ಲೆಟ್ಸ್ ಸಿ, ಒನ್ ಪೇರೆಂಟ್, ಈಗ ಯಾವ್ದೋ ಒಂದು ಪೇರೆಂಟ್ ಅಲ್ಲಿ ಕರ್ಲಿ ಹೇರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಶಿ ಹ್ಯಾಸ್ ಅ ಕರ್ಲಿ ಹೇರ್. ಈವನ್ ಹರ್ ಡಾಟರ್ ಆಲ್ಸೋ ಹ್ಯಾಸ್ ಕರ್ಲಿ ಹೇರ್. ಅವಳಲ್ಲೂ ಕೂಡ ಕರ್ಲಿ ಹೇರ್ ಇದೆ. ಹೌ ಇಟ್ ಇಸ್, ಹೆಂಗೆ? ಬಿಕಾಸ್ ಮದರ್ ನ ಒಂದು ಕರ್ಲಿ ಹೇರ್, ದ ಹೇರ್ ಅಲ್ಲಿರುವ ಹೇರ್ ನ ಒಂದು ಸ್ಟ್ರಕ್ಚರ್ ಅಥವಾ ದ ಫೀಚರ್ ಆಫ್ ಹೇರ್ ಅನ್ನೋ ಒಂದು ಕ್ಯಾರೆಕ್ಟರ್ ಪೇರೆಂಟ್ ಇಂದ ಏನಾಯ್ತು, ಡಾಟರ್ ಗೆ ಟ್ರಾನ್ಸ್ಮಿಟ್ ಆಯ್ತು. ಸೊ ಹೇಗ್ ಟ್ರಾನ್ಸ್ಮಿಟ್ ಆಯ್ತು ಅನ್ನೋದನ್ನ ಓದೋದೇ ಜೆನೆಟಿಕ್ಸ್. ನೀವು ಹಿಂದೆ ರೀಪ್ರೊಡಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಓದಿದ್ದೀರಾ, ಹೌದಾ? ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಝೈಗೋಟ್ ಆಗುತ್ತೆ ಅಂತ, ಹೌದಾ? ಸೊ ಈ ಮೇಲ್ ಗ್ಯಾಮೆಟ್ ಯಾವುದು? ಸ್ಪರ್ಮ್ ನ ಸ್ಟ್ರಕ್ಚರ್ ನೆನಪಿದೆ ಅಲ್ವಾ? ದ ಸ್ಪರ್ಮ್ ಸ್ಟ್ರಕ್ಚರ್, ಸ್ಪರ್ಮ್ ಹ್ಯಾಸ್ ಅನ್ ಆಕ್ರೋಸೋಮ್ ಮತ್ತೆ ಹೆಡ್ ರೀಜನ್ ಅಲ್ಲಿ ಒಂದು DNA ಇರುತ್ತೆ. ಯಾರ DNA ಇದು ಅಂತ ಹೇಳಿದ್ದೆ ನಾನು? ಪೆಟರ್ನಲ್ DNA ಅಂದ್ರೆ ಫಾದರ್ DNA. ಮತ್ತೆ ಈಗ ಫಿಮೇಲ್ ಗ್ಯಾಮೆಟ್ ಯಾವುದು? ಫಿಮೇಲ್ ಗ್ಯಾಮೆಟ್ ಓವಾ, ಎಗ್ ಒಳಗಡೆನೂ ಕೂಡ ಎಗ್ ಇಸ್ ಆಲ್ಸೋ ಅ ಸೆಲ್, ಅದ್ರೊಳಗಡೆ ಕೂಡ ಒಂದು ನ್ಯೂಕ್ಲಿಯಸ್ ಇರುತ್ತೆ, DNA ಇರುತ್ತೆ. ಅದ್ಯಾರ್ದು? ಮದರ್ದು. ಸೊ ಈಗ ಸ್ಪರ್ಮ್ ಅಲ್ಲಿ ಇರುವಂತ DNA ಬಂದು ಫಾದರ್, ಓವಾದಲ್ಲಿ ಇರುವಂತ DNA ಬಂದು ಮದರ್. ಸೊ ಇಬ್ಬರ ಕ್ಯಾರೆಕ್ಟರ್ ಯಾರಿಗ್ ಟ್ರಾನ್ಸ್ಮಿಟ್ ಆಗ್ತಿದೆ ಇಲ್ಲಿ? ಝೈಗೋಟ್ಗೆ ಟ್ರಾನ್ಸ್ಮಿಟ್ ಆಗ್ತಿದೆ. ಯಾವಾಗ? ಥ್ರೂ ಅ ಪ್ರೋಸೆಸ್ ಕಾಲ್ಡ್ ಫರ್ಟಿಲೈಸೇಷನ್ ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ, ಹೌದಾ? ಫ್ಯೂಷನ್ ಆಫ್ ದಿಸ್ ಮೇಲ್ ಗ್ಯಾಮೆಟ್ ಅಂಡ್ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸಸ್ ಝೈಗೋಟ್. ಇಲ್ಲಿರುವಂತ ಕ್ಯಾರೆಕ್ಟರ್ ಝೈಗೋಟ್ ಹೋಗ್ತಾ ಇದೆಯಾ ಅಂದ್ರೆ ಎಸ್, ಇಟ್ ಇಸ್ ಗೋಯಿಂಗ್. ಈ ಮೂಲಕವಾಗಿ ನಮಗೆ ಕ್ಯಾರೆಕ್ಟರ್ಸ್ ಮದರ್ ಅಥವಾ ಪೇರೆಂಟ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಯಾವಾಗ? ಥ್ರೂ ರಿಪ್ರೊಡಕ್ಷನ್ ಅಲ್ಲಿ ನಡೆಯುವಂತ ಫರ್ಟಿಲೈಸೇಷನ್ ಪ್ರೋಸೆಸ್ ಇಂದನೇ ಅದು ಶುರುವಾಗುತ್ತೆ. ಸೊ ಕ್ವೆಶನ್ ಏನ್ ಬರುತ್ತಪ್ಪ ಇಲ್ಲಿ ಅಂತಂದ್ರೆ, ಲೆಟ್ಸ್ ಸೇ ಇದು ಒನ್ ಪ್ರೆಗ್ನೆನ್ಸಿಯಲ್ಲಿ ಒನ್ ಝೈಗೋಟ್ ಫಾರ್ಮೇಶನ್ ಆಯ್ತು. ಇವ್ರಿಗೆ ಈ ಮಗುವಲ್ಲಿ ಅಮ್ಮನ ಮತ್ತೆ ಅಪ್ಪನ ಇಬ್ರು ಕ್ಯಾರೆಕ್ಟರ್ಸ್ ಇದೆ. ಲೆಟ್ಸ್ ಸೇ ಇವ್ರಿಗೆ ಇನ್ನೊಂದು ಮಗು ಆಗುತ್ತೆ. ಸೊ ದಿಸ್ ಇಸ್ ಚೈಲ್ಡ್ 2. ಈ ಚೈಲ್ಡ್ 2 ಅಲ್ಲೂ ಕೂಡ ಮದರ್ ಕ್ಯಾರೆಕ್ಟರ್ ಮತ್ತೆ ಫಾದರ್ ಕ್ಯಾರೆಕ್ಟರ್ ಪಾಸ್ ಆಗುತ್ತೆ ಆಬ್ವಿಯಸ್ಲಿ. ಆದ್ರೆ ನನ್ ಕ್ವೆಶನ್, ಚೈಲ್ಡ್ 1ಗುನು ಚೈಲ್ಡ್ 2ಗುನು ಡಿಫ್ರೆನ್ಸ್ ಇರುತ್ತಾ? ಒಂದಕ್ಕೊಂದು ಡಿಫ್ರೆನ್ಸ್ ಇರುತ್ತಾ? ಅಥವಾ ಆರ್ ದೇ ಸಿಮಿಲರ್ ಟು ಈಚ್ ಅದರ್? ದಿಸ್ ಟೂ ಆಫ್ ಸ್ಪ್ರಿಂಗ್ಸ್ ಇಬ್ರು ಒಂದೇ ತರ ಇರ್ತಾರ? ಆಬ್ವಿಯಸ್ಲಿ ನೋ, ಅವರಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕೆ? ಚೈಲ್ಡ್ 1 ಮತ್ತೆ ಚೈಲ್ಡ್ 2 ಇಬ್ರು ಕೂಡ ಪೇರೆಂಟ್ 1 ಇಂದಾನೇ ಬಂದಿದ್ರು, ಅಂದ್ರೆ ಸೇಮ್ ಪೇರೆಂಟ್ ಇಂದ ಬಂದಿದ್ರು. ಅವ್ರಿಬ್ರಲ್ಲಿ ಡಿಫ್ರೆನ್ಸ್ ಯಾಕಿದೆ? ಡಿಫ್ರೆನ್ಸ್ ಇದೆ ಅಲ್ವಾ? ಯಾಕಿದೆ ಡಿಫ್ರೆನ್ಸ್ ಅನ್ನೋದನ್ನ ನಾವು ಈ ಜೆನೆಟಿಕ್ಸ್ ಅಲ್ಲಿ ಓದ್ತೀವಿ.
ಸಿಂಪಲ್ ಆಗಿ ಹೇಳ್ತೀನಿ ಯಾಕೆ ಡಿಫ್ರೆನ್ಸ್ ಇರುತ್ತೆ. ಈವನ್ ನಾನು ಮತ್ತೆ ನನ್ನ ಸಿಸ್ಟರ್ ಸೇಮ್ ಪೇರೆಂಟ್ ಗೆ ಬಾರ್ನ್ ಆಗಿದ್ರು ಕೂಡ ವಿ ಆರ್ ನಾಟ್ ಅಲೈಕ್, ನಾವಿಬ್ರು ಒಂದೇ ತರ ಇಲ್ಲ. ಬಿಕಾಸ್ ಗ್ಯಾಮೆಟ್ ಫಾರ್ಮೇಶನ್ ಆಗುವಂತ ಸಂದರ್ಭದಲ್ಲಿ ಮಿಯೋಸಿಸ್ ಆಗುತ್ತಲ್ಲ, just remember gametogenesis and gametogenesis like spermatogenesis, oogenesis ಅಲ್ಲಿ that ಮಿಯೋಟಿಕ್ ಸೆಲ್ ಡಿವಿಷನ್ ಆಗಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಫಾರ್ಮೇಶನ್ ಮಾಡುತ್ತೆ ಅಂತ. ಮಿಯೋಸಿಸ್ ಅಲ್ಲಿ ನಿಮ್ಗೆ ಒಂದಷ್ಟು ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಾ, ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್, ಡಯಾಕೈನಸಿಸ್ ಅಂತ ಫಸ್ಟ್ ಪ್ರೋಫೇಸ್ 1 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೋಫೇಸ್ ಆದ್ಮೇಲೆ ಮೆಟಾಫೇಸ್ ಬರುತ್ತೆ, ಮೆಟಾಫೇಸ್ ಆದ್ಮೇಲೆ ಅನಾಫೇಸ್ ಬರುತ್ತೆ, ಅನಾಫೇಸ್ ಆದ್ಮೇಲೆ ಟೀಲೋಫೇಸ್ ಬರುತ್ತೆ. ಸೊ ಈ ತರ ಸಿಚುಯೇಷನ್ಸ್ ಅಲ್ಲಿ ನಿಮಗೆ ಏನಾಗಿರುತ್ತೆ, ಪ್ಯಾಕೆಟಿನ್ ಸ್ಟೇಜ್ ಅಲ್ಲಿ ಈ ಕ್ರೋಮೋಸೋಮ್ ನ ನಡುವೆ, ಒಳಗಡೆ ಇರುವಂತಹ ಕ್ರೋಮೋಸೋಮ್ಸ್ ಗಳ ನಡುವೆ ಕ್ರಾಸಿಂಗ್ ಓವರ್ ಆಗಿರುತ್ತೆ, ಅಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಟ್ಸ್ ಸೇ ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ, ಇಲ್ಲೊಂದು ಬ್ಲೂ ಕ್ಯಾರೆಕ್ಟರ್ ಇದೆ, ಇಲ್ಲೊಂದು ಗ್ರೀನ್ ಕ್ಯಾರೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಪ್ಯಾಕೆಟಿನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಈ ಕ್ರೋಮೋಸೋಮ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗುತ್ತೆ. ಲೆಟ್ಸ್ ಸೇ ಏನ್ ಚೇಂಜ್ ಆಯ್ತು ಈಗ ನಿಮ್ಗೆ, ಇದು ಮರೂನ್ ಅಂತಾನೆ ಅನ್ಕೊಳ್ಳಿ. ಇವಾಗ ಏನ್ ಚೇಂಜ್ ಆಯ್ತು, ಇಲ್ಲಿ ಈ ಕ್ರೋಮೋಸೋಮ್ ಅಲ್ಲಿ ಇರುವಂತಹ ಗ್ರೀನ್ ಕ್ಯಾರೆಕ್ಟರ್ ಈ ಕಡೆಗೆ ಪಾಸ್ ಆಯ್ತು, ಈ ಕ್ರೋಮೋಸೋಮ್ ಅಲ್ಲಿ ಇರೋ ಬ್ಲೂ ಕ್ಯಾರೆಕ್ಟರ್ ಈ ಕಡೆಗೆ ಪಾಸ್ ಆಯ್ತು. ಸೊ ಕ್ಯಾರೆಕ್ಟರ್ ಏನಾಯ್ತು, ಇಲ್ಲಿ ಇನ್ಫಾರ್ಮೇಶನ್ ಏನಾಯ್ತು, ಒಂದು ಕ್ರೋಮೋಸೋಮ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಯ್ತು, ತಮ್ಮಿಬ್ಬರಲ್ಲಿ ಬದಲಾವಣೆ ಆಯ್ತು. ಸೊ ಈ ತರ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ನ ನಾವು ರಿಕಾಂಬಿನೇಷನ್ ಅಂತ ಕರಿತೀವಿ. ಇದು ಈ ಪ್ಯಾಕೆಟಿನ್ ಸ್ಟೇಜ್ ಅಲ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ ಝೈಗೋಟಿನಲ್ಲಿ ಎರಡೂ ಕೂಡ ಕ್ರಾಸಿಂಗ್ ಓವರ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಒಂದ್ಸಲ ತೆಗೆದು ನೋಡಿ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್, ಆಗ ಕ್ರೋಮೋಸೋಮ್ಸ್ ಅಲ್ಲಿ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗಿ ಫೈನಲಿ ಮದರ್ ಐ ಮೀನ್ ದ ಫಾದರ್ ಅಲ್ಲಿ 4 ಸ್ಪರ್ಮ್ ಏನ್ ಪ್ರೊಡ್ಯೂಸ್ ಆಗುತ್ತೋ ಆ 4 ಸ್ಪರ್ಮ್ ಒಳಗಡೆನೂ ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಎಲ್ಲಾ ಸ್ಪರ್ಮ್ ಅಲ್ಲೂ ಸೇಮ್ ಕ್ಯಾರೆಕ್ಟರ್ ಇರಲ್ಲ, ಯಾಕಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ 4 ಸ್ಪರ್ಮ್ ಏನ್ ಪ್ರೊಡ್ಯೂಸ್ ಆಗುತ್ತೋ ಒಂದು ಸ್ಪರ್ಮಟೋಗೋನಿಯಲ್ಸ್ ಅಲ್ಲಿಂದ ಎಲ್ಲರಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಾಗ, ಲೆಟ್ಸ್ ಸೇ ಮದರ್ ಅಲ್ಲೂ ಕೂಡ ಪ್ರೊಡ್ಯೂಸ್ ಆಗೋ ಪ್ರತಿಯೊಂದು ಓವನು ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಯಾವ ಸ್ಪರ್ಮ್, ಲೆಟ್ಸ್ ಸೇ ಇಲ್ಲಿ 1 2 3 4 1 2 3, ಸೊ ಎಲ್ಲರಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ. ಏನಿದೆ, ಇದೆಲ್ಲ ಸ್ಪರ್ಮ್, ಇದೆಲ್ಲ ದೀಸ್ ಆರ್ ಆಲ್ ಸ್ಪರ್ಮ್ ಅಂಡ್ ದೀಸ್ ಆರ್ ಆಲ್ ಓವಾ. ಸೊ ಈಗ ಈ ಸ್ಪರ್ಮ್ ಜೊತೆ ಈ ಓವಾ ಫ್ಯೂಸ್ ಆದ್ರೆ ಇಬ್ರಲ್ಲೂ ಕ್ಯಾರೆಕ್ಟರ್ಸ್ ಇಲ್ಲಿ ಹೆಂಗಿದೆಯೋ ಹಂಗ್ ಬರುತ್ತೆ. ಈ ಸ್ಪರ್ಮ್ ಈ ಓವಾ ಜೊತೆ ಫ್ಯೂಸ್ ಆದ್ರೆ ಇಲ್ಲಿರೋ ಕ್ಯಾರೆಕ್ಟರ್ ಆ ಮಗುಗೆ ಝೈಗೋಟ್ಗೆ ಬರುತ್ತೆ. ಆವಾಗ ನೀವು ಗಮನಿಸಬಹುದು ಈ ಕ್ಯಾರೆಕ್ಟರ್ ಮತ್ತೆ ಈ ಕ್ಯಾರೆಕ್ಟರ್ ಸೇಮ್ ಅಂತ ಅಲ್ಲ. ಸೊ ಬೇರೆ ಕ್ಯಾರೆಕ್ಟರ್ಸ್ ಇರುವಂತ ಸ್ಪರ್ಮ್ ಜೊತೆ ಬೇರೆ ಕ್ಯಾರೆಕ್ಟರ್ ಇರುವಂತ ಓವಾ ಫ್ಯೂಸ್ ಆಗೋದ್ರಿಂದ ಪ್ರತಿ ಒಂದು ಝೈಗೋಟ್ ಅಲ್ಲೂ ಒಂದೇ ತರ ಕ್ಯಾರೆಕ್ಟರ್ ಪಾಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಸಿಸ್ಟರ್ ಏನಾಗಿರಲ್ಲ, ಸೇಮ್ ಇರಲ್ಲ. ದ ರೀಸನ್ ಇಸ್ ರಿಕಾಂಬಿನೇಷನ್. ಯಾಕೆ ಎರಡು ಚಿಲ್ಡ್ರನ್ಸ್ ಅಲೈಕ್ ಆಗಿರಲ್ಲ? ಬಿಕಾಸ್ ಆಫ್ ರಿಕಾಂಬಿನೇಷನ್ ಅಂತಂದ್ರೆ ಏನು, ದೆರ್ ಈಸ್ ಅ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ between two not only two, there is exchange of information ಆಗುತ್ತೆ during meiosis that resulting production of varieties of gametes ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಯೂನಿಕ್ ಆಗಿರ್ತಾನೆ, ಒಬ್ಬನ ತರ ಇನ್ನೊಬ್ಬ ಇರಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ ಮಿಯೋಸಿಸ್ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ನ ದಯವಿಟ್ಟು ಓಪನ್ ಮಾಡಿ ನೋಡಿ. ಗೊತ್ತಾಯ್ತಾ? ಇವಾಗ ಹೇಳಿದ್ದು ನಾನು ಜಸ್ಟ್ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್. ಸೊ ನಮ್ಮ ಪ್ರತಿಯೊಬ್ಬರಲ್ಲೂ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಥವಾ ಟ್ರೇಟ್ಸ್ ಅಂತ ಕರಿತೀವಿ. ಟ್ರೇಟ್ಸ್ ಅಂಡ್ ಫ್ಯಾಕ್ಟರ್ಸ್ ಎರಡು ಒಂದೇ. ಏನಂಗಂದ್ರೆ ಕ್ಯಾರೆಕ್ಟರ್ ಅಂದ್ರೆ ಈಗ ನಾನು ಮದರ್ ಅಲ್ಲಿರೋ ಕರ್ಲಿ ಹೇರ್ ಚೈಲ್ಡ್ಗೂ ಕೂಡ ಪಾಸ್ ಆಯ್ತು ಅಂತ ಹೇಳ್ದೆ. ಈ ಕರ್ಲಿ ಹೇರ್ ನ ಕೊಡುವಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ದಟ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಆಸ್ ಫ್ಯಾಕ್ಟರ್ ಅಥವಾ ಟ್ರೈಟ್. ಈ ಕ್ಯಾರೆಕ್ಟರ್ ಎಲ್ಲಿರುತ್ತಪ್ಪ ಅಂದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಅವರ್ DNA ಅಥವಾ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ. ಸೊ ಲೆಟ್ ಅಸ್ ಇದನ್ನ ನಾವು ಈ ಕ್ಯಾರೆಕ್ಟರ್ಸ್, ದೀಸ್ ಕ್ಯಾರೆಕ್ಟರ್ಸ್ ಆರ್ DNA ಕ್ರೋಮೋಸೋಮ್ ಅಂತ ಹೇಳೋದಕ್ಕಿಂತ ಮುಂಚೆ ಈ ಕ್ಯಾರೆಕ್ಟರ್ಸ್ ಜೀನ್ ಅಲ್ಲಿ ಇರುತ್ತೆ. there is a gene,
ಜೀನ್ ಅನ್ನೋದು ನಮ್ಮ ಡಿಎನ್ಎ ಒಂದು ಫಂಡಮೆಂಟಲ್ ಯೂನಿಟ್. ಫಾರ್ ಎಕ್ಸಾಂಪಲ್ ನಮ್ಮ ಡಿಎನ್ಎ ಹಿಂಗಿದೆ ಅಂದ್ರೆ ಡಿಎನ್ಎ ದ ಪ್ರತಿ ಒಂದು ಸ್ಮಾಲ್ ಯೂನಿಟ್ಸ್ ಅನ್ನ ನಾವು ಜೀನ್ ಅಂತ ಕರಿತೀವಿ. ದ ಫಂಡಮೆಂಟಲ್ ಯೂನಿಟ್ ಆಫ್ ಡಿಎನ್ಎ ಇಸ್ ಕಾಲ್ಡ್ ಅಸ್ ಜೀನ್. ಈ ಪ್ರತಿ ಒಂದು ಜೀನ್ ಅಲ್ಲೂ ಏನಿರುತ್ತೆ, ಕ್ಯಾರೆಕ್ಟರ್ಸ್ ಇರುತ್ತೆ. ಕ್ಯಾರೆಕ್ಟರ್ಸ್ ನ ನಾವು ಫ್ಯಾಕ್ಟರ್ಸ್ ಅಥವಾ ಟ್ರಯಾಡ್ಸ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಅಥವಾ ಈ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಈ ಎಲ್ಲಾ ಥಿಂಗ್ಸ್ ನಿಮ್ಗೆ ಗೊತ್ತಿರ್ಬೇಕು. ಸೊ ಲೆಟ್ ಅಸ್ ಮೂವ್ ಆನ್ ಟು what do you mean by genetics? Genetics is a branch of biology which deals with inheritance and variation. Inheritance ಮತ್ತೆ variation ಬಗ್ಗೆ ಓದೋದೇ genetics. ಹಂಗಂದ್ರೇನು? What is inheritance? Inheritance ಅಂದ್ರೆ the process of transfer of character from one generation to next generation. ಒಂದು ಪೇರೆಂಟ್ ಜನರೇಷನ್ ಇಂದ ನೆಕ್ಸ್ಟ್ ಚಿಲ್ಡ್ರನ್ ಜನರೇಷನ್ ಗೆ ಕ್ಯಾರೆಕ್ಟರ್ ನ ಟ್ರಾನ್ಸ್ಫರ್ ಮಾಡುವಂತ ಪ್ರೋಸೆಸ್ಗೆನೆ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. This inheritance is the basis of heredity. Heredity ಅಂದ್ರೆ ಅನುವಂಶೀಯತೆ. ಈ ಅನುವಂಶೀಯತೆ ಆಗ್ಬೇಕಂದ್ರೆ ಇನ್ಹೆರಿಟೆನ್ಸ್ ಆಗ್ಬೇಕು. ಅನುವಂಶೀಯತೆ ಅಂದ್ರೇನು? ನಮ್ ಪೇರೆಂಟ್ ಇಂದ ನನ್ ಫಾದರ್ ಅಥವಾ ನನ್ ಮದರ್ ಇಂದ ನನ್ಗೆ ಕ್ಯಾರೆಕ್ಟರ್ ಬಂದಿದೆ ಅಂದ್ರೆ ಅದು ಅನುವಂಶೀಯತೆ. ದಟ್ ಇಸ್ ಹೆರಿಡಿಟಿ. ಹೆಂಗೆ ಹೆರಿಡಿಟಿ ಆಗಿದ್ದು? ಇನ್ಹೆರಿಟೆನ್ಸ್ ಇಂದ. ಅಂದ್ರೆ ಒಂದ್ ಕ್ಯಾರೆಕ್ಟರ್ ಇನ್ನೊಬ್ರಿಗೆ ಟ್ರಾನ್ಸ್ಫರ್ಟ್ ಆಗೋದ್ರಿಂದ, ಇನ್ಹೆರಿಟೆನ್ಸ್ ಆಗೋದ್ರ ಮೂಲಕ ನನಗೆ ಕ್ಯಾರೆಕ್ಟರ್ ಬಂತು. ಸೊ ಇನ್ಹೆರಿಟೆನ್ಸ್, heredity is a basis for heredity. So next, what is mean by variation? Variation ಅಂತಂದ್ರೆ ಈಗ ಒಂದು ಪೇರೆಂಟ್ 4 ಚಿಲ್ಡ್ರನ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಈ 4 ಇಂಡಿವಿಜುವಲ್ಸ್ ಪೇರೆಂಟ್ ಗಿಂತ ಎಷ್ಟು ಡಿಫರೆನ್ಸ್ ಆಗಿದ್ದಾರೆ? ಖಂಡಿತ ಎಲ್ಲರೂ 100% ಸೇಮ್ ಆಗಿರಕ್ ಚಾನ್ಸೇ ಇಲ್ಲ. ಪೇರೆಂಟ್ಸ್ ತರನೇ ಇರಕ್ಕಾಗಲ್ಲ, ಎಕ್ಸಾಕ್ಟ್ ಕಾಪಿ ಇರಕ್ಕೆ ಆಗೋದೇ ಇಲ್ಲ. ನನ್ಗೆ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ನನ್ ಮದರ್ ಕ್ಯಾರೆಕ್ಟರ್ ಇರುತ್ತೆ, ಸ್ವಲ್ಪ ಫಾದರ್ ಕ್ಯಾರೆಕ್ಟರ್ ಇರುತ್ತೆ, ಸ್ವಲ್ಪ ಗ್ರ್ಯಾಂಡ್ ಫಾದರ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಪ್ರತಿ ಒಂದು ಚಿಲ್ಡ್ರನ್ ಕೂಡ ಏನಾಗಿರ್ತಾರೆ, ಕ್ಯಾರೆಕ್ಟರ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ದ ಡಿಗ್ರಿ ವಿಚ್ ಪ್ರೋಜನಿ ಡಿಫರ್ ಫ್ರಮ್ ದರ್ ಪೇರೆಂಟ್. ಪ್ರೋಜನಿ ಅಂದ್ರೆ ಇದು ಜನರೇಷನ್ ಇದೆಯಲ್ಲ, ಇದನ್ನ ನಾವು ಪ್ರೋಜನಿ ಅಂತ ಕರಿತೀವಿ. ಪೇರೆಂಟ್ಸ್ ಇಂದ ಬಂದಂತ ಜನರೇಷನ್ ಅನ್ನ ನಾವು ಪ್ರೋಜನಿ ಅಂತ ಕರಿತೀವಿ. ಈ ಪ್ರೋಜನಿ ತನ್ನ ಪೇರೆಂಟ್ ಗಿಂತ ಎಷ್ಟು ವ್ಯತ್ಯಾಸವನ್ನ ಹೊಂದಿದೆ ಅನ್ನೋದನ್ನ ಸ್ಟಡಿ ಮಾಡೋದೇ ವೇರಿಯೇಷನ್. ಅರ್ಥ ಆಯ್ತಾ? ಸೊ ಜೆನೆಟಿಕ್ಸ್ ಅಂತಂದ್ರೆ ಏನು? ಜೆನೆಟಿಕ್ಸ್ ಅಂದ್ರೆ ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಇನ್ಹೆರಿಟೆನ್ಸ್ ಅಂದ್ರೆ ಟ್ರಾನ್ಸ್ಮಿಟ್ ಆಫ್ ಕ್ಯಾರೆಕ್ಟರ್. ಸೊ ಒಂದ್ ಪೇರೆಂಟ್ ಇಂದ ಇನ್ನೊಂದು ಚಿಲ್ಡ್ರನ್ಗೆ ಏನೋ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಆಗುತ್ತೆ, ಅದನ್ನ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಈ ಆಫ್ಟರ್ ಟ್ರಾನ್ಸ್ಮಿಟೇಷನ್, ಆ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆದ್ಮೇಲೆ ದ ಚಿಲ್ಡ್ರನ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಪೇರೆಂಟ್. ಪೇರೆಂಟ್ ತರ ಇರೋದೇ ಇಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಓದೋದನ್ನೇ ನಾವು ವೇರಿಯೇಷನ್ ಅಂತ ಕರಿತೀವಿ. ದ ಡಿಗ್ರಿ ವಿಚ್ ಅ ಪ್ರೋಜನಿ ಡಿಫರ್ ಫ್ರಮ್ ದರ್ ಪ್ಯಾರೆಂಟ್ ಇಸ್ ಕಾಲ್ಡ್ ಆಸ್ ವೇರಿಯೇಷನ್. ಎಷ್ಟು ವ್ಯತ್ಯಾಸ ಇರ್ಬೋದು? ಕೆಲವರಲ್ಲಿ ಒಂದು 30% ವ್ಯತ್ಯಾಸ ಇರ್ಬೋದು, ಕೆಲವೊಂದರಲ್ಲಿ ಕಂಪ್ಲೀಟ್ 100% ಡಿಫ್ರೆಂಟ್ ಆಗಿ ಕಾಣ್ಬೋದು, ಕೆಲವರಲ್ಲಿ ಸ್ವಲ್ಪ ಸ್ವಲ್ಪ ಸಿಮಿಲಾರಿಟೀಸ್ ಇರ್ಬೋದು, ಹಂಗೆ. ಸೊ ಈ ಜೆನೆಟಿಕ್ಸ್ ಅನ್ನೋಂತ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಬ್ರಾಂಚ್ ನ ಯಾರು ತಗೊಂಡ್ ಬಂದಿದ್ದು? ಹೂ ಡಿಸ್ಕವರ್ಡ್ ದ ಕಾನ್ಸೆಪ್ಟ್ ಜೆನೆಟಿಕ್ಸ್? ಈ ಜೆನೆಟಿಕ್ಸ್ ನ ಫಾದರ್ ಯಾರಪ್ಪ ಅಂದ್ರೆ ಗ್ರಿಗರ್ ಮೆಂಡಲ್. ಗ್ರಿಗರ್ ಮೆಂಡಲ್ ಅನ್ನೋರು ಇನ್ಫಾರ್ಮೇಶನ್ ಅಂತವನ್ನ ಕ್ಯಾರೆಕ್ಟರ್ಸ್ ಒಂದ್ ಪೇರೆಂಟ್ ಇಂದ ಇನ್ನೊಂದ್ ಪೇರೆಂಟ್ ಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಈ ಜೆನೆಟಿಕ್ಸ್ ಅನ್ನೋದು ಏನು ಅಂತ ಅವರು ಫಸ್ಟ್ ಪೀ ಪ್ಲಾಂಟ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಪೀ ಅಂದ್ರೆ ಬಟಾಣಿ ಕಾಳಿನ ಪ್ಲಾಂಟ್ ಇದೆಯಲ್ಲ, ಅದೇ ಸ್ಟಡಿ ಮಾಡ್ತಾರೆ. ದ ಸೈಂಟಿಫಿಕ್ ನೇಮ್ ಆಫ್ ಪೀ ಪ್ಲಾಂಟ್ ಈಸ್ ಪೈಸಮ್ ಸಟೈವಮ್. ನೆನ್ಪಿರ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಫಾರ್ ಪೀ ಪ್ಲಾಂಟ್? ಪೈಸಮ್ ಸಟೈವಮ್ ಅನ್ನುವಂತಹ ಒಂದು ಪ್ಲಾಂಟ್ ಅಲ್ಲಿ ಜೆನೆಟಿಕ್ಸ್ ಹೇಗಾಗುತ್ತೆ, ಕ್ಯಾರೆಕ್ಟರ್ ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಫಸ್ಟ್ ಓದಿದ್ದು ಗ್ರಿಗರ್ ಮೆಂಡಲ್. ಅದಕ್ಕೆ ಅವರನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಇವರು ನಮ್ಗೆ ಜೆನೆಟಿಕ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಬೇರೆ ಬಯಾಲಜಿಸ್ಟ್ ತರ ಥಿಯರಿಟಿಕ್ ಆಗಿ ಏನೋ ಒಂದು ರೈಟಿಂಗ್ ಮೂಲಕ ನಮ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಇವರು ನಮ್ಗೆ ಕೆಲವೊಂದ್ ಸ್ವಲ್ಪ ಮ್ಯಾಥಮೆಟಿಕಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. He uses some mathematic logics and statistical ಆಗಿ ಕೆಲವೊಂದು ಯಾವ್ತರ ಹೇಳೋದು, ನ್ಯೂಮರಿಕಲ್ ಆಗಿ ಸಂಖ್ಯೆಗಳ ಮೂಲಕ ಎಷ್ಟು ಪ್ರೊಡ್ಯೂಸ್ ಆಯ್ತು ಅಂತ ಒಂದು ಅನಾಲಿಸಿಸ್ ನ ಅವ್ರು ಕೊಡ್ತಾರೆ. ಸೊ ಮ್ಯಾಥಮೆಟಿಕಲ್ ಆಗಿ ಇವರು ಜೆನೆಟಿಕ್ಸ್ ಅನ್ನ ಸಾಲ್ವ್ ಮಾಡ್ತಾರೆ. ಸೊ ಇವರ ಪ್ರಕಾರ ಇವ್ರು ಅನ್ಕೊಂತಾರೆ, ಇವರು
ಪಿ ಪ್ಲಾಂಟ್ ಅಥವಾ ಪೈಸಮ್ ಸಟೈವಮ್ ಅಲ್ಲಿ 7 ಕ್ಯಾರೆಕ್ಟರ್ಸ್ ಅವರು ಸ್ಟಡಿ ಮಾಡ್ತಾರೆ. ಈ ಸ್ಟಡಿ 7 ಕ್ಯಾರೆಕ್ಟರ್. ಸೊ ಪ್ರತಿ ಒಂದು ಕ್ಯಾರೆಕ್ಟರ್ ಅಲ್ಲೂ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಅವರು ಇಟ್ಕೊಂತಾರೆ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಅಪೋಸಿಟ್ ಕ್ಯಾರೆಕ್ಟರ್ ಅಂತ. ಲೈಕ್ ಪ್ರತಿ ಒಂದು ಕ್ಯಾರೆಕ್ಟರ್ ಅಲ್ಲೂ ಏನಿರುತ್ತೆ, 2 ಕಾಂಟ್ರಾಸ್ಟಿಂಗ್ ಟ್ರೈಡ್ಸ್ ಅಂದ್ರೆ ಕ್ಯಾರೆಕ್ಟರ್. ಅವಾಗ್ಲೇ ಹೇಳಿದೆ, ಕ್ಯಾರೆಕ್ಟರ್, ಟ್ರೈಡ್, ಫ್ಯಾಕ್ಟರ್ ಎಲ್ಲ ಒಂದೇ. ಸೊ ಕ್ಯಾರೆಕ್ಟರ್ಸ್, ಈ ತರ 7 ಕ್ಯಾರೆಕ್ಟರ್ ಗಳನ್ನ ಅವರು ಪಿ ಪ್ಲಾಂಟ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಎಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಂದ್ರೆ, ಒಂದು ಕ್ಯಾರೆಕ್ಟರ್ ಅನ್ನ ಗುರ್ತಿಸೋದಕ್ಕೆ 2 ಕ್ಯಾರೆಕ್ಟರ್ಸ್ ಇರುತ್ತೆ. ಅಂದ್ರೆ ಇದು ಹೆಂಗೆ ಅಂದ್ರೆ, ನಿಮ್ಗೆ ಹೇಳೋ ತನಕ ಸ್ವಲ್ಪ ಕಷ್ಟ, ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈಗ ಒಂದ್ ಕ್ಯಾರೆಕ್ಟರ್ ಫ್ಲವರ್ ಕಲರ್ ಅಂತ ಇದೆ. ಫ್ಲವರ್ಗೆ ಏನ್ ಕಲರ್ ಬರ್ಬೇಕು ಅನ್ನೋದು ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನ ಗುರ್ತಿಸೋದಕ್ಕೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ ನೋಡಿ. ಒಂದು ಪರ್ಪಲ್ ಕಲರ್, ಇನ್ನೊಂದು ವೈಟ್ ಕಲರ್. ಈಗ ಕ್ಯಾರೆಕ್ಟರ್ ಬಂದು ಫ್ಲವರ್ ಕಲರ್. ಅವೆರಡಕ್ಕೆ ಫ್ಲವರ್ ಕಲರ್ ನ ಡಿಸ್ಕ್ರೈಬ್ ಮಾಡುವಂತ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಯಾವುದು? ಪರ್ಪಲ್ ಕಲರ್ ಆಗಿರ್ಬೋದು, ವೈಟ್ ಕಲರ್ ಆಗಿರ್ಬೋದು. ಇನ್ನೊಂದಿದೆ, ಈಗ ಹೈಟ್ ಆಫ್ ದ ಪ್ಲಾಂಟ್. ನೆಕ್ಸ್ಟ್ ಇವರು ಸೀಡ್ ಕಲರ್ ಅಂತ ತಗೊಂಡಿದ್ದಾರೆ. ಈಗ ಸೀಡ್ ಕಲರ್ ಅನ್ನೋದು ಒಂದು ಕ್ಯಾರೆಕ್ಟರ್. ಸೀಡ್ ಕಲರ್ ಅನ್ನ ಫಸ್ಟ್ ಸ್ಟಡಿ ಮಾಡ್ತಾರೆ. ಒಂದೊಂದ್ ಪ್ಲಾಂಟ್ಸ್ ಅಲ್ಲಿ ಗ್ರೀನ್ ಕಲರ್ ಬಟಾಣಿ ಕಾಳು ಇರುತ್ತೆ, ಇನ್ನೊಂದೊಂದು ಪ್ಲಾಂಟ್ಸ್ ಅಲ್ಲಿ ಯೆಲ್ಲೋ ಕಲರ್ ಬಟಾಣಿ ಕಾಳು ಇರುತ್ತೆ. ಸೊ ಸೀಡ್ ಕಲರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನಿಮ್ಗೆ 2 ಡಿಫ್ರೆಂಟ್ ಆಪೋಸಿಟ್ ಕ್ಯಾರೆಕ್ಟರ್ ಸಿಕ್ತು. ಆಪೋಸಿಟ್ ಕ್ಯಾರೆಕ್ಟರ್ ಕಾಂಟ್ರಾಸ್ಟಿಂಗ್ ಟ್ರೈಡ್ಸ್, 2 ಕಾಂಟ್ರಾಸ್ಟಿಂಗ್ ಟ್ರೈಡ್ ಸಿಕ್ತು. ಇನ್ನೊಂದು ಸೀಡ್ ಶೇಪ್ ಅಂತ ತಗೋತಾರೆ. ಸೀಡ್ ಶೇಪ್ ಅಲ್ಲಿ ಒಂದೊಂದು ಬಟಾಣಿ ಕಾಳು ರೌಂಡ್ ಆಗಿರುತ್ತೆ, ಒಂದೊಂದು ಬಟಾಣಿ ಕಾಳು ರಿಂಕಲ್ ಆಗಿರುತ್ತೆ. ರಿಂಕಲ್ ಅಂದ್ರೆ ಅದ್ರಲ್ಲಿ ನೀರೆಲ್ಲ ಹೊರಟೋಗಿ ಒಂಥರ ಸುಕ್ಕಟ್ಟದಂಗ್ ಇರುತ್ತೆ. ಸೊ ಒಂದು ಕ್ಯಾರೆಕ್ಟರ್ ಅಲ್ಲಿ 2 ಡಿಫ್ರೆಂಟ್ ಕ್ಯಾರೆಕ್ಟರ್ ಕಾಣಿಸ್ತಿದೆ ನಿಮ್ಗೀಗ. ದಿಸ್ ಇಸ್ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಫ್ ದಿಸ್ ಕ್ಯಾರೆಕ್ಟರ್. ಇನ್ನೊಂದು ಕ್ಯಾರೆಕ್ಟರ್ ಬಂದು ಪಾಡ್ ಕಲರ್. ನೀವು ಬಟಾಣಿ ಕಾಳು ಇದ್ರ ಒಳಗಡೆ ಇರುತ್ತೆ ಯಾವಾಗ್ಲೂ. ಸೊ ಪಾಡ್ ಅಂತ ಕರಿತೀವಿ. ಈ ಪಾಡ್ ಗ್ರೀನ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು. ಈ ಪಾಡ್ ಶೇಪ್ ಅಂದಾಗ ಇನ್ಫ್ಲಾಟೆಡ್ ಅಂದ್ರೆ ತುಂಬಾ ಲಾಂಗೇಟ್ ಆಗಿರುತ್ತೆ, ಕನ್ಸ್ಟ್ರಿಕ್ಟೆಡ್ ಅಂದ್ರೆ ಎಲ್ಲ ಸ್ವಲ್ಪ ಮುದ್ರದಂಗೆ ಚಿಕ್ಕದಾಗಿರುತ್ತೆ. ಸೊ 2 ಕಾಂಟ್ರಾಸ್ಟಿಕ್ ಕ್ಯಾರೆಕ್ಟರ್ ನ ಪ್ರತಿ ಒಂದು ಕ್ಯಾರೆಕ್ಟರ್ ಅಲ್ಲಿ ಅವ್ರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಈಗ ಫ್ಲವರ್ ಪೊಸಿಷನ್, ಫ್ಲವರ್ ಎಲ್ಲಿ ಬಿಡುತ್ತೆ ಅನ್ನೋದು. ಒಂದು ಫ್ಲವರ್ ಆಕ್ಸಿಯಲ್ ಪೊಸಿಷನ್ ಅಲ್ಲಿ ಬಿಡ್ಬೋದು ಅಥವಾ ಟರ್ಮಿನಲ್ ಪೊಸಿಷನ್ ಅಲ್ಲಿ ಬಿಡ್ಬೋದು. ಏನಂಗಂದ್ರೆ, ಈಗ ಒಂದು ಪ್ಲಾಂಟ್ ಇದೆ. ಈ ಪ್ಲಾಂಟ್ ನ ಕಂಕಳು ಆಕ್ಸೈಲ್ ಅಂತ ಕರಿತೀವಿ. ಈ ಆಕ್ಸಿಯಲ್ ಪೊಸಿಷನ್ ಅಲ್ಲಿ ಇಲ್ಲಿ ಫ್ಲವರ್ ಬಂದ್ರೆ ಆಕ್ಸಿಯಲ್ ಅಂತ ಕರಿತೀವಿ. ಈ ಪ್ಲಾಂಟ್ ನ ಇಲ್ಲಿ ತುದಿಲಿ ಬಿಟ್ರೆ ಅದನ್ನ ನಾವು ಟರ್ಮಿನಲ್ ಅಂತ ಕರಿತೀವಿ. ಸೊ ಈಗ ಫ್ಲವರ್ ಬಿಡೋದು ಒಂದು ಕ್ಯಾರೆಕ್ಟರ್, ಅದರಲ್ಲಿ ಆಕ್ಸೈಲ್ ಅಲ್ಲಿ ಇದ್ರೆ ಒಂಥರ, ಟರ್ಮಿನಲ್ ಅಲ್ಲಿ ಇದ್ರೆ ಒಂಥರ. ಇದು 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಸೇಮ್ ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಸಿಗುವಂತ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಸೊ ಮೆಂಡಲ್ ಏನ್ ಮಾಡ್ತಾರೆ, ಅವರು ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಗಳನ್ನ ಸ್ಟಡಿ ಮಾಡ್ಬೇಕಾದ್ರೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಜೊತೆಲಿ ಇಟ್ಕೋತಾರೆ. ಯಾಕೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡು ನಾವು ಸ್ಟಡಿ ಮಾಡ್ಬೇಕಂದ್ರೆ, ಆವಾಗ್ಲೇ ನಮಗ್ ಗೊತ್ತಾಗೋದು ಯಾವ ಕ್ಯಾರೆಕ್ಟರ್ ಯಾರಿಂದ ಪಾಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಈಗ ನಾನು ಒಂದು ಸ್ಟಡಿ ಮಾಡ್ಬೇಕು. ಈಗ ಒಂದ್ ಪ್ಲಾಂಟ್ 1 ಅನ್ನ ತಗೋತೀನಿ, ಒಂದ್ ಪ್ಲಾಂಟ್ 2 ಅಂತ ತಗೋತೀನಿ. ಒಂದ್ ಪ್ಲಾಂಟ್ ಅಲ್ಲಿ ನಾನು ತಗೋತಾ ಇರುವಂತ ಕ್ಯಾರೆಕ್ಟರ್ ಬಂದು ಫ್ಲವರ್ ಕಲರ್ ಅಂತ ಅನ್ಕೊಳ್ಳೋಣ. ಈ ಫ್ಲವರ್ ಕಲರ್ ಅಲ್ಲಿ ಪ್ಲಾಂಟ್ 1 ಅಲ್ಲಿ ನಾನು ಪರ್ಪಲ್ ಕಲರ್ ನ ತಗೋತೀನಿ. ಪ್ಲಾಂಟ್ 2 ಗೆ ನಾನು ಪರ್ಪಲ್ ಕಲರೇ ತಗೊಳಲ್ಲ. ಯಾಕಂದ್ರೆ 2 ಪರ್ಪಲ್ ಕಲರ್ ಫ್ಲವರ್ಸ್ ನ ನಾನು ಕ್ರಾಸ್ ಮಾಡಿದಾಗ ಅದರಿಂದ ಬರುವಂತ ನೆಕ್ಸ್ಟ್ ಪ್ಲಾಂಟ್ ಪರ್ಪಲ್ ಆಗಿರುತ್ತೆ. ಸೊ ನನ್ಗೆ ಯಾವ ತರ ಜೀನ್ ಪಾಸ್ ಆಗ್ತಿದೆ, ಯಾರಿಂದ ಪಾಸ್ ಆಗ್ತಿದೆ ಅಂತ ಗೊತ್ತಾಗ್ಬೇಕಂದ್ರೆ 2 ಡಿಫ್ರೆಂಟ್ ಇರ್ಬೇಕು. ಸೊ ಒಂದ್ ಪರ್ಪಲ್ ತಗೊಂಡು ಇನ್ನೊಂದ್ ಪ್ಲಾಂಟ್ ವೈಟ್ ಕಲರ್ ತಗೋತೀನಿ. ಇವೆರಡನ್ನು ನಾವು ಯೂಸ್ ಮಾಡಿ ರಿಪ್ರೊಡಕ್ಷನ್ ಆದ್ಮೇಲೆ ಇವೆರಡರಿಂದ ಬರುವಂತಹ ಆಫ್ ಸ್ಪ್ರಿಂಗ್ ನೆಕ್ಸ್ಟ್ ಜನರೇಷನ್ ಪರ್ಪಲ್ ಆಗಿರುತ್ತಾ, ವೈಟ್ ಆಗಿರುತ್ತಾ, ಏನಾಗಿರುತ್ತೆ ಗೊತ್ತಿಲ್ಲ ನಮ್ಗೆ. ಅಕಸ್ಮಾತ್ ಈಗ ಯಾವ್ದೋ ಒಂದು ಇಲ್ಲಿ ಪರ್ಪಲ್ ಕಲರ್ ಇತ್ತು ಅಥವಾ ವೈಟ್ ಕಲರ್ ಇತ್ತು, ಅಥವಾ 2 ಸೇರಿ ಒಂದು ಡಿಫ್ರೆಂಟ್ ಕಲರ್ ಮಿಕ್ಸ್ ಆಗಿ ಬಂತು ಅಂತ ಅನ್ಕೊಳ್ಳೋಣ. ಆಗ ನಮ್ಗೆ ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬರೋ ಆಫ್ ಸ್ಪ್ರಿಂಗ್ ಇಲ್ಲಿಂದ ಬಂದ ಕ್ಯಾರೆಕ್ಟರ್, ಇಲ್ಲಿಂದ ಬಂದ ಕ್ಯಾರೆಕ್ಟರ್ ಬಂದ್ರೆ ಹೆಂಗ್ ಬಂತು ಅನ್ನೋದನ್ನ ಸ್ಟಡಿ ಮಾಡ್ಬೇಕಂದ್ರೆ ನಾವು 2 ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುವಂತ ಪೇರೆಂಟ್ಸ್ ನ ನಾವು ತಗೋಬೇಕು. ಇದೇ ಉದ್ದೇಶದಿಂದ ಮೆಂಡಲ್ ಚೂಸಸ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಫ್ ಎವ್ರಿ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ 2 ಆಪೋಸಿಟ್ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡ್ತಾ ಹೋಗ್ತಾರೆ. ನೀವ್ ಇದನ್ನ ಓದ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. 7 ಕ್ಯಾರೆಕ್ಟರ್ಸ್ ಇಂದ ಪಿ ಪ್ಲಾಂಟ್ಸ್ ಜೆನೆಟಿಕ್ಸ್ ನ ಫಸ್ಟ್ ಗ್ರಿಗರ್ ಮೆಂಡಲ್ ಅನ್ನೋರು ಸ್ಟಡಿ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್.
ಇದೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಗಳನ್ನ ಚೂಸ್ ಮಾಡಿದ್ರು. ಫಸ್ಟ್ ಕ್ಯಾರೆಕ್ಟರ್ ಸ್ಟೆಮ್ ಹೈಟ್. ಈಗ ಒಂದು ಪ್ಲಾಂಟ್ ಸ್ಟೆಮ್ ಎಷ್ಟು ಉದ್ದ ಇರುತ್ತೆ? ಲೆಟ್ಸ್ ಸೇ ದಿಸ್ ಇಸ್ ಅ ಪ್ಲಾಂಟ್ 1 and this is plant 2. So one ನಿಮಿಷ, let's say this is a plant 2. ಸೊ ಇದರಲ್ಲಿ ನಾನು ಏನ್ ಕ್ಯಾರೆಕ್ಟರ್ ಅನ್ನ ತಗೋತಾ ಇದ್ದೀನಿ? ಈಗ ಸ್ಟೆಮ್ದು ಹೈಟ್ ಅನ್ನ ತಗೋತಾ ಇದ್ದೀನಿ. ಕ್ಯಾರೆಕ್ಟರ್ 1 ಸ್ಟೆಮ್ ಹೈಟ್. ಸ್ಟೆಮ್ ಹೈಟ್ ಅಂದ್ರೆ ಇದೇ ಸ್ಟೆಮ್. ನನಗೆ ಏನ್ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನೋ ಇಲ್ಲಿ ತನಕನು ಸ್ಟೆಮ್ ಅಂತ ಕರಿತೀವಿ. ಈ ಸ್ಟೆಮ್ದು ಹೈಟ್ ಎಷ್ಟಿದೆ ನೋಡಿ. ಯಾವ್ದ್ರಲ್ಲಿ ಲಾಂಗ್ ಇದೆ ಸ್ಟೆಮ್ ಹೈಟ್? ಇದ್ರಲ್ಲಿ ಟಾಲ್ ಇದೆ ಸ್ಟೆಮ್ ಹೈಟ್. ಇದರಲ್ಲಿ ಕುಳ್ಳುಕಿದ್ರೆ ಅದನ್ನ ನಾವು ಡ್ವಾರ್ಫ್ ಅಂತ ಕರಿತೀವಿ. ಸೊ ಎತ್ತರಕ್ಕಿರುವಂತ ಒಂದು ಸ್ಟೆಮ್ ಇರುವಂತ ಪ್ಲಾಂಟ್, ಕುಳ್ಳುಕಿರುವಂತ ಒಂದು ಪ್ಲಾಂಟ್ ಡ್ವಾರ್ಫ್ ಅಂತ ಕರಿತೀವಿ. ಗಿಡ್ಡವಾಗಿರುವಂತ ಪ್ಲಾಂಟ್. ಇವೆರಡು ಡಿಫ್ರೆಂಟ್ ಪ್ಲಾಂಟ್ಸ್ ಅನ್ನ ಅವ್ರೇನ್ ಮಾಡ್ತಾರೆ? ಕ್ರಾಸ್ ಮಾಡ್ತಾರೆ. ಕ್ರಾಸ್ ಅಂದ್ರೆ ಏನು? ಕ್ರಾಸಿಂಗ್ ಅಂದ್ರೆ ಅವೆರಡರ ಮಧ್ಯೆ ರಿಪ್ರೊಡಕ್ಷನ್ ಮಾಡಿಸ್ತಾರೆ. ಸೊ ಇಟ್ ಈಸ್ ಲೈಕ್ ಇಂಡ್ಯೂಸ್ ರಿಪ್ರೊಡಕ್ಷನ್. ಈ ರಿಪ್ರೊಡಕ್ಷನ್ ನ್ಯಾಚುರಲ್ ಆಗಿ ನಡೀತಾ ಇಲ್ಲ, ನಾವು ಇಂಡ್ಯೂಸ್ ಮಾಡ್ತಾ ಇರೋದ್ರಿಂದ ಕ್ರಾಸ್ ಪಾಲಿನೇಷನ್ ಮಾಡ್ತಾರೆ. ಫಸ್ಟ್ ಚಾಪ್ಟರ್ ಅಲ್ಲಿ ಓದಿರ್ತೀರ. ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು? ಈ ಪ್ಲಾಂಟ್ ಅಲ್ಲಿ ಇರುವಂತ ಫ್ಲವರ್ ನ ಪೋಲನ್ ಗ್ರೇನ್ ಅನ್ನ ಈ ಪ್ಲಾಂಟ್ ಅಲ್ಲಿರೋ ಸ್ಟಿಗ್ಮಾಗ್ ಹಾಕೋದು, ಈ ಪ್ಲಾಂಟ್ ಅಲ್ಲಿರೋ ಪೋಲನ್ ಗ್ರೇನ್ ಅಲ್ಲಿರೋದನ್ನ ಈ ಪ್ಲಾಂಟ್ ಅಲ್ಲಿರೋ ಸ್ಟಿಗ್ಮಾಗ್ ಹಾಕೋದು. ಸೊ ಕ್ರಾಸ್ ಪಾಲಿನೇಷನ್ ಮಾಡಿ ಈ ತರ ಮಾಡೋದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಬ್ರೀಡ್ ಮಾಡ್ತಾರೆ. ಸೊ ಕ್ರಾಸ್ ಪಾಲಿನೇಷನ್ ಮಾಡ್ತಾರೆ ಸ್ಟೆಮ್ ಹೈಟ್ ಅಲ್ಲಿ. ನೆಕ್ಸ್ಟ್ ಫ್ಲವರ್ ಕಲರ್ ತಗೋತಾರೆ. ಒಂದ್ ಫ್ಲವರ್ ವೈಲೆಟ್ ಇರುತ್ತೆ, ಒಂದ್ ಕಲರ್ ವೈಟ್ ಇರುತ್ತೆ. ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ಫ್ಯೂಸ್ ಮಾಡಿ ಆ ಕ್ಯಾರೆಕ್ಟರ್ ನ ಸ್ಟಡಿ ಮಾಡ್ತಾರೆ. ಈ ತರನೇ ಇವರು 7 ಕ್ಯಾರೆಕ್ಟರ್ಸ್ ಗಳನ್ನ ಸ್ಟಡಿ ಮಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅಲ್ಲಿ ಎರಡೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಅವರು ಬಳಸ್ತಾರೆ. ಅರ್ಥ ಆಯ್ತಾ? ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್. ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಥವಾ ಮೋನೋ ಹೈಬ್ರಿಡ್ ಕ್ರಾಸ್. ಮೋನೋ ಹೈಬ್ರಿಡ್ ಕ್ರಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಥವಾ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್. ಎಕ್ಸಾಂಪಲ್ ಪಿ ಪ್ಲಾಂಟ್ ಅಲ್ಲಿ ನೀವು ಹೈಟ್ ಆಫ್ ದ ಪ್ಲಾಂಟ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬೇಕು. ಹೈಟ್ ಆಫ್ ದ ಸ್ಟೆಮ್ ನ ಹೈಟ್ ಪಿ ಪ್ಲಾಂಟ್ ಅಲ್ಲಿ ಹೆಂಗಿರುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವು ಮೋನೋ ಹೈಬ್ರಿಡ್ ಕ್ರಾಸ್ ಅನ್ನ ಸ್ಟಡಿ ಮಾಡ್ತೀವಿ. ಸೊ ವಾಟ್ ಡು ಯು ಮೀನ್ ಬೈ ಮೋನೋ? ಮೋನೋ ಅಂದ್ರೆ ಸಿಂಗಲ್, ಒನ್ ಅಂತ. ಅಂದ್ರೆ ನಾವೀಗ 2 ಪೇರೆಂಟ್ಸ್ ನ ತಗೋಬೇಕು, ಪೇರೆಂಟ್ 1 ಮತ್ತೆ ಪೇರೆಂಟ್ 2. ಈ ಇಬ್ರಲ್ಲೂ ಏನ್ ವ್ಯತ್ಯಾಸ ಇರ್ಬೇಕಪ್ಪ ಅಂದ್ರೆ ಎಲ್ಲ ಸೇಮ್ ಇರ್ಬೇಕು ಇವೆರಡು ಪೇರೆಂಟ್ ಅಲ್ಲೂ. ಆದ್ರೆ ಹೈಟ್ ಆಫ್ ದ ಸ್ಟೆಮ್ ಮಾತ್ರ ಡಿಫ್ರೆಂಟ್ ಇರ್ಬೇಕು. ಇದರಲ್ಲಿ ಟಾಲ್ ಇರ್ಬೇಕು, ಇದರಲ್ಲಿ ಡ್ವಾರ್ಫ್ ಇರ್ಬೇಕು, ಅಂದ್ರೆ ಸ್ಮಾಲ್ ಇರ್ಬೇಕು. ಅಂದ್ರೆ ಎತ್ತರವಾಗಿರ್ಬೇಕು ಇದ್ರ ಸ್ಟೆಮ್ ಕುಳ್ಳಕ್ಕಿರ್ಬೇಕು, ಡ್ವಾರ್ಫ್. ಸೊ ಇವೆರಡು ಪೇರೆಂಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ? ಈಗ ನಮ್ಗೆ ಒಂದೇ ಕ್ಯಾರೆಕ್ಟರ್ ಡಿಫ್ರೆಂಟ್ ಇರೋದು. ಸೊ ಒಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇರುವಂತಹ 2 ಪೇರೆಂಟ್ಸ್ ನ ನಡುವೆ ಕ್ರಾಸ್ ಮಾಡಿದ್ರೆ ಅದನ್ನ ನಾವು ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಮೋನೋ ಹೈಬ್ರಿಡ್ ಕ್ರಾಸ್ ಮೇಡ್ ಬಿಟ್ವೀನ್ ಯಾರಿಬ್ಬರ ಮಧ್ಯೆ ಕ್ರಾಸ್ ನಡೀತಿದೆ. ಕ್ರಾಸ್ ಅಂದ್ರೆ ಈಗ ಸದ್ಯಕ್ಕೆ ರಿಪ್ರೊಡಕ್ಷನ್ ಅಂತ ತಿಳ್ಕೊಳ್ಳಿ. ಈಗ ಕ್ರಾಸ್ ಯಾರಿಬ್ಬರ ನಡುವೆ ನಡೀತಾ ಇದೆ? 2 ಪೇರೆಂಟ್ಸ್ ನಡುವೆ ನಡೀತಿದೆ. ಈ 2 ಪೇರೆಂಟ್ಸ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ? ದೇ ಆರ್ ಡಿಫ್ರೆಂಟ್ ಇನ್ 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒಂದೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಮಾತ್ರ ಅವ್ರಿಬ್ರಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಅದನ್ನ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರ ಮಧ್ಯೆ ಕ್ರಾಸ್ ಮಾಡ್ತೀವಿ? ಕ್ರಾಸ್ ಮೇಡ್ ಬಿಟ್ವೀನ್ ಟಾಲ್ ಪೀ ಪ್ಲಾಂಟ್, ಡ್ವಾರ್ಫ್ ಪೀ ಪ್ಲಾಂಟ್ ನ ನಡುವೆ ಕ್ರಾಸ್ ಅನ್ನ ಮಾಡ್ತೀವಿ. ಸೊ ಇದು ಎಷ್ಟು ಜೀನ್ ಆಫ್ ಇನ್ಹೆರಿಟೆನ್ಸ್? 1 ಜೀನ್ ಆಫ್ ಇನ್ಹೆರಿಟೆನ್ಸ್. ಅಂದ್ರೆ ಈ ಪೇರೆಂಟ್ ಇಂದ ನೆಕ್ಸ್ಟ್ ಜನರೇಷನ್ ಗೆ ಎಷ್ಟು ಕ್ಯಾರೆಕ್ಟರ್ ಪಾಸ್ ಆಗುತ್ತೆ? ಈಗ ಸದ್ಯಕ್ಕೆ ನಾವು ಸ್ಟಡಿ ಮಾಡ್ತಾ ಇರೋದು ಎಲ್ಲಾ ಕ್ಯಾರೆಕ್ಟರ್ ಪಾಸ್ ಆಗುತ್ತೆ ಗೊತ್ತು. ನಾವೀಗ ಸ್ಟಡಿ ಮಾಡ್ತಾ ಇರೋದು 1 ಜೀನ್ ಹೆಂಗ್ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ. ಈ ಪೇರೆಂಟ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಈ ಟಾಲ್ ಮತ್ತೆ ಡ್ವಾರ್ಫ್ ಅನ್ನೋ ಈ 1 ಜೀನ್ ಹೆಂಗ್ ಪಾಸ್ ಆಗುತ್ತೆ? ಒಂದು ಜೀನ್ ಪಾಸ್ ಆಗೋದ್ರ ಬಗ್ಗೆ ಓದ್ತಾ ಇದೀವಿ. ಅದ್ ಸಿಂಗಲ್ ಜೀನ್ ಆಫ್ ಇನ್ಹೆರಿಟೆನ್ಸ್. ಅದಕ್ಕೆ ನಾವ್ ಇದನ್ನ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಈಗ ಗಮನಿಸಿ, ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ. ಸೊ ಇದನ್ನ ಯಾವ ತರ ಬರೆಯೋದು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್. ಈ ಪ್ಲಾಂಟ್ ಅನ್ನೆಲ್ಲ ನಾವು ಬರೆಯೋ ಹಾಗಿಲ್ಲ. ಲೆಟ್ಸ್ ಸೇ ನಾನೀಗ ಪೇರೆಂಟ್ ತಗೋತೀನಿ. ಪೇರೆಂಟ್ ಏನು? ವಾಟ್ ಇಸ್ ದ ಪೇರೆಂಟ್? ಟಾಲ್ ಪೀ ಪ್ಲಾಂಟ್. ಇಲ್ಲಿ ಟಾಲ್ ಪೀ ಪ್ಲಾಂಟ್ ಅಂದಾಗ ನೀವು ಇದನ್ನ ಟ್ರೂ ಬ್ರೀಡಿಂಗ್ ಅಂತ ಹಾಕ್ಬೇಕು. ಟ್ರೂ
ಟ್ರೂ ಬ್ರೀಡಿಂಗ್ ಇಂಟು ಅಂದ್ರೆ ಕ್ರಾಸ್ ಮಾಡ್ತಾ ಇದ್ದೀನಿ ಯಾವ್ದ್ರ ಜೊತೆ, ಡ್ವಾರ್ಫ್ ಪೀ ಪ್ಲಾಂಟ್ ಜೊತೆಗೆ ನಾನು ಇದನ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಆಯ್ತಾ, ಇದನ್ನು ಕೂಡ ನೀವು ಬ್ರಾಕೆಟ್ ಅಲ್ಲಿ ಟ್ರೂ ಬ್ರೀಡಿಂಗ್ ಅಂತ ಹಾಕ್ಬೇಕು. ಹಂಗಂದ್ರೆ ಏನು, ಟ್ರೂ ಬ್ರೀಡಿಂಗ್ ಅಂದ್ರೆ ಏನು ಅಂತ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಈಗ ನಾವು ತಗೊಂಡಿರೋ ಪೇರೆಂಟ್ ಯಾವ್ಯಾವ್ದು, ಒಂದು ಟಾಲ್ ಮತ್ತೆ ಡ್ವಾರ್ಫ್ ಪೀ ಪ್ಲಾಂಟ್. ಈ ಟಾಲ್ ಮತ್ತೆ ಡ್ವಾರ್ಫ್ ಪೀ ಪ್ಲಾಂಟ್ ನ ಜೀನೋ ಟೈಪ್ ಹೇಗಿರುತ್ತೆ, ಜೀನೋ ಟೈಪ್ ಅಂತಂದ್ರೆ ನಾವ್ ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಟಾಲ್ ಪ್ಲಾಂಟ್ಸ್ ನ ನಾವು ಟಿ ಅಂತ ಬರ್ಕೋಬೇಕು, ಡ್ವಾರ್ಫ್ ಪ್ಲಾಂಟ್ ನ ನಾವು ಸ್ಮಾಲ್ ಟಿ ಅಂತ ಬರ್ಕೋಬೇಕು. ಯಾವಾಗ್ಲೂ ತಿಳ್ಕೊಳ್ಳಿ, ಈಗ ಒಂದು ಕ್ಯಾರೆಕ್ಟರ್ ನಾವು ತಗೊಂಡಿರೋದು ಸ್ಟೆಮ್ ಹೈಟ್. ಸೊ ಈ ಕ್ಯಾರೆಕ್ಟರ್ ಮತ್ತೆ ಈ ಕ್ಯಾರೆಕ್ಟರ್ ಎರಡು ಆಪೋಸಿಟ್ ಕ್ಯಾರೆಕ್ಟರ್ಸ್, ಅಂದ್ರೆ ಒಂದು ಟಾಲ್ ಒಂದು ಡ್ವಾರ್ಫ್. ಸೊ ಆಪೋಸಿಟ್ ಕ್ಯಾರೆಕ್ಟರ್ಸ್ ನ ಬರಿಬೇಕಾದ್ರೆ ಎರಡೆರಡು ಲೆಟರ್ಸ್ ನ ನೀವು ರೆಪ್ರೆಸೆಂಟ್ ಮಾಡ್ಬೇಕು. ಟಿ ಇನ್ನು ಟ್ರೂ ಬ್ರೀಡಿಂಗ್ ಅಂತ ಇದ್ದಾಗ ಎರಡು ಕೂಡ ಸೇಮ್ ಕ್ಯಾಪಿಟಲ್ ಲೆಟರ್ಸ್. ಇದನ್ನ ನೀನು ಟಾಲ್ ಅನ್ನ ಕ್ಯಾಪಿಟಲ್ ಮತ್ತೆ ಕ್ಯಾಪಿಟಲ್ ಅಲ್ಲಿ ಬರಿಬೇಕು, ಡ್ವಾರ್ಫ್ ನ ಸ್ಮಾಲ್ ಮತ್ತೆ ಸ್ಮಾಲ್ ಅಲ್ಲಿ ಬರಿಬೇಕು. ಟ್ರೂ ಬ್ರೀಡಿಂಗ್ ಅಂತಂದ್ರೆ ಐ ಎಕ್ಸ್ಪ್ಲೇನ್ ಯು ಲೇಟರ್. ಫಸ್ಟ್ ಈಗ ಟಾಲ್ ಪ್ಲಾಂಟ್ ಅಲ್ಲಿ ಟಿ ಮತ್ತೆ ಟಿ ಅಂತ ತಗೋತೀರಾ. ನೆಕ್ಸ್ಟ್ ಈ ಎರಡು ಪೇರೆಂಟ್ಸ್ ಈಗ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಅರ್ಥ ಏನ್ ಗೊತ್ತಾ, ಈಗ ಈ ಪೇರೆಂಟ್ ಟಾಲ್ ಪ್ಲಾಂಟ್, ಈ ಪೇರೆಂಟ್ ಡ್ವಾರ್ಫ್ ಪ್ಲಾಂಟ್. ಟಾಲ್ ಅನ್ನ ಅದು ಎತ್ತರ ಮಾಡೋದಕ್ಕೆ ಕಾರಣ ಆಗಿರುವಂತ ಜೀನ್ ಯಾವ್ದಿರುತ್ತೆ ಅವರಲ್ಲಿ, ಕ್ಯಾಪಿಟಲ್ ಟಿ ಇರುತ್ತೆ. ಇವರಲ್ಲಿ ಅವರು ಡ್ವಾರ್ಫ್ ಆಗೋದಕ್ಕೆ ಕಾರಣ ಯಾವ ಜೀನ್ ಆಗಿರುತ್ತೆ, ಯಾವ ಜೀನ್ ನಾನು ಅವಾಗ್ಲೇ ಹೇಳ್ದೆ, ಕ್ಯಾರೆಕ್ಟರ್ಸ್ ಯಾವ್ದ್ರ ಮೇಲೆ ಇರುತ್ತೆ, ಜೀನ್ ಮೇಲೆ ಇರುತ್ತೆ. ಈ ಜೀನ್ ಎಲ್ಲಿರುತ್ತೆ, ಡಿಎನ್ ಅಲ್ಲಿ ಇರುತ್ತೆ. ಸೊ ಈ ಕ್ಯಾರೆಕ್ಟರ್ ನಮ್ಗೆ ಈಗ ಎಲ್ಲಿರುತ್ತೆ, ಜೀನ್ ಅಲ್ಲಿ ಇರುತ್ತೆ. ಆ ಜೀನ್ ಯಾವ್ಯಾವ್ದು, ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ. ಈಗ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕು. ಈಗ ನೀವು ಸ್ಪರ್ಮಟೋಜೆನೆಸಿಸ್ ಓಜೆನೆಸಿಸ್ ಓದಿದಿರಲ್ಲ, ಹಂಗೆ ಪ್ಲಾಂಟ್ಸ್ ಅಲ್ಲೂ ಕೂಡ ಪೋಲನ್ ಗ್ರೇನ್ ಫಾರ್ಮೇಶನ್ ಆಗುತ್ತೆ, ಲೈಕ್ ಮೈಕ್ರೋಸ್ಪೋರೋಜೆನೆಸಿಸ್, ಮೆಗಾಸ್ಪೋರೋಜೆನೆಸಿಸ್ ಅಂತ. ಈಗ ಗ್ಯಾಮೆಟ್ ಫಾರ್ಮೇಶನ್ ಮಾಡ್ಬೇಕಾದ್ರೆ 1T in 1T ಎರಡು ಕೂಡ ಡಿಫ್ರೆಂಟ್ ಗ್ಯಾಮೆಟ್. ಯಾಕಪ್ಪ ಅಂದ್ರೆ ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಎಲ್ಲರಲ್ಲೂ ಒಂದೊಂದೇ ಜೀನ್ಸ್ ನಾವು ಪಾಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಗ್ಯಾಮೆಟ್ ಏನಾಗುತ್ತೆ, ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ ಆಗುತ್ತೆ. ಒಟ್ಟಿಗೆ ಎಷ್ಟು ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ, ಒಂದು ಪೇರೆಂಟ್ ಇಂದ ಎರಡು ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ, ಇನ್ನೊಂದು ಪೇರೆಂಟ್ ಇಂದ ಇನ್ನೆರಡು ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಇದು ಎರಡು ಸೇಮೇ ಆಗಿರೋದ್ರಿಂದ ನಾನು ಒಂದನ್ನ ಮಾತ್ರ ಬರ್ಕೋತೀನಿ, ಇನ್ನೊಂದರ ಅವಶ್ಯಕತೆ ಈಗ ನಮ್ಗಿಲ್ಲ. ಸೊ ಗ್ಯಾಮೆಟ್ಸ್ ಅಲ್ಲಿ ಬರ್ಕೋಬಹುದು, ಏನು ತಪ್ಪಿಲ್ಲ. ನೆಕ್ಸ್ಟ್ F1 ಜನರೇಷನ್ ಅಂದ್ರೆ ಫಸ್ಟ್ ಫೀಲಿಯಲ್ ಜನರೇಷನ್ ಅಂತ, ಅಂದ್ರೆ ಮೊದಲನೇ ಜನರೇಷನ್ ಇಲ್ಲಿಗ ಬರ್ಬೇಕು. ಯಾವ ರೀತಿ ಬರುತ್ತೆ ಫಸ್ಟ್ ಜನರೇಷನ್, ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್. ಈಗ ನಾವಿಲ್ಲಿ ಮೇಲ್ ಫಿಮೇಲ್ ಅಂತ ಕರೆಯಲ್ಲ, ಆಯ್ತಾ. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ, ಅದೇ ತರ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ. ಸೊ ಎರಡು ಒಂದೇ ಇರೋದ್ರಿಂದ ನಾನು ಒಂದ್ಸಲಿ ಬರ್ಕೋತೀನಿ, ದಿಸ್ ಟಿ ಅಂಡ್ ದಿಸ್ ಟಿ ಎರಡು ಕೂಡ ಫ್ಯೂಸ್ ಆಗಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಟಿ ಮತ್ತೆ ಟಿ ಎರಡು ಸೇರುತ್ತೆ. ಸೊ ಈಗ F1 ಜನರೇಷನ್ ಯಾವುದು, ಇದು F1 ಜನರೇಷನ್. ಅಂದ್ರೆ ಈ ಗ್ಯಾಮೆಟ್ ಇಲ್ಲಿರೋ 4 ಗ್ಯಾಮೆಟ್ ಅಲ್ಲಿ ಯಾವ್ದಾದ್ರು ಒಂದ್ ಗ್ಯಾಮೆಟ್ ನ ತಗೊಂಡು ನಾನು ತೋರಿಸಿರೋದು, ಒಂದನ್ನ ಮಾತ್ರ ತಗೋಬೇಕು. ಯಾಕಂದ್ರೆ ಇದು ಒಂದೇ ಇದ್ದಾಗ ಮಾತ್ರ ಈ ತರ ತಗೋಬೇಕು. ಇಲ್ಲಿ ಕ್ಯಾಪಿಟಲ್ ಟಿ, ಇಲ್ಲಿ ಸ್ಮಾಲ್ ಟಿ ಇದ್ದಾಗ ಎರಡರಿಂದ ಒಂದ್ ತಗೊಳಂಗಿಲ್ಲ. ಇಲ್ಲಿ ಎರಡು ಒಂದೇ ತರ ಲೆಟರ್ಸ್ ಇರೋದ್ರಿಂದ ಮಾತ್ರ ಇವೆರಡರಿಂದ ಒಂದು, ಇಲ್ಲೆರಡರಲ್ಲೂ ಒಂದೇ ಲೆಟರ್ಸ್ ಇರೋದ್ರಿಂದ ಇವೆರಡರಿಂದ ಒಂದ್ ತಗೊಂಡಿದೀನಿ. ಈಗ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಝೈಗೋಟ್ ಫಾರ್ಮೇಶನ್ ಆಯ್ತು. ಝೈಗೋಟ್ ಅಲ್ಲಿ ಇ ಟಿ ಎರಡು ಸೇರಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಇದನ್ನ ನಾನು ಫಸ್ಟ್ ಜನರೇಷನ್ ಅಂತ ಕರಿತೀನಿ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ಜನರೇಷನ್ ಏನ್ ಬಂದಿದೆ, ಈಗ F1 ಜನರೇಷನ್ ಏನ್ ಬಂತು ನಿಮ್ಗೆ, ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಬಂತು. ಸೊ ಈ ಪ್ಲಾಂಟ್ಸ್ ನೋಡಕ್ ಹೆಂಗಿರತ್ತಪ್ಪ ಅಂದ್ರೆ
ಟಾಲ್ ಆಗಿರುತ್ತೆ. ಯಾಕೆ ಮ್ಯಾಮ್ ಟಾಲ್ ಅಂತ ಹೇಳ್ತಿದ್ದೀರಾ ಅಂದ್ರೆ, ಕ್ಯಾಪಿಟಲ್ ಟಿ ಏನ್ ರೆಪ್ರೆಸೆಂಟ್ ಮಾಡ್ತಿತ್ತು? ಟಾಲ್ ಪ್ಲಾಂಟಾ? ಸ್ಮಾಲ್ ಟಿ ಏನ್ ರೆಪ್ರೆಸೆಂಟ್ ಮಾಡ್ತಿತ್ತು? ಡ್ವಾರ್ಫ್ ಪ್ಲಾಂಟಾ? ಸೊ ಎರಡೂ ಸೇರಿದಾಗ ಇದರಲ್ಲಿ ಒಂದನ್ನ ನಾನು ಡಾಮಿನೆಂಟ್ ಅಲೀಲ್ ಅಂತ ಕರಿತೀನಿ, ಇನ್ನೊಂದನ್ನ ರೆಸೆಸಿವ್ ಅಲೀಲ್ ಅಂತ ಕರಿತೀನಿ. ಇದೆರಡನ್ನು ನಾವು ಅಲೀಲ್ಸ್ ಅಂತ ಕರಿತೀವಿ. ಅಲೀಲ್ಸ್ ಅಂದ್ರೆ ಜೀನ್ ನ ಇನ್ನೊಂದು ಆಲ್ಟರ್ನೇಟ್ ಫಾರ್ಮ್. ಅಂದ್ರೆ ಈಗ ಹೈಟ್ ಆಫ್ ದ ಪ್ಲಾಂಟ್ ಅಲ್ಲಿ ನಿಮಗೆ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರುತ್ತೆ, ಎರಡು ಆಪೋಸಿಟ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ದೆ ಅಲ್ವಾ, ಒಂದು ಟಾಲ್ ಇನ್ನೊಂದು ಡ್ವಾರ್ಫ್. ಹೌದಾ? ಈ ಟಾಲ್ ಅನ್ನ ರೆಪ್ರೆಸೆಂಟ್ ಮಾಡೋ ಟಿ ಅನ್ನೋದು ಒಂದು ಅಲೀಲು, ಡ್ವಾರ್ಫ್ ನ ರೆಪ್ರೆಸೆಂಟ್ ಮಾಡೋ ಸ್ಮಾಲ್ ಟಿ ಅನ್ನ ನಾನು ಅಲೀಲ್ ಅಂತ ಕರಿತೀನಿ. ಇದೆರಡನ್ನ ನಾನು ಅಲೀಲ್ ಅಂತ ಕರಿತೀನಿ. ಅರ್ಥ ಆಗ್ತಿದ್ಯಾ? ಸೊ ಈಗ ಔಟ್ ಆಫ್ ದಿಸ್ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಅಲ್ಲಿ ಕ್ಯಾಪಿಟಲ್ ಟಿ ಅನ್ನೋದೇನು ಡಾಮಿನೆಂಟ್, ಸ್ಮಾಲ್ ಟಿ ಅನ್ನೋದೇನು ರೆಸೆಸಿವ್. ಯಾವಾಗ್ಲೂ ಡಾಮಿನೆಂಟ್ ಆಗಿರೋರೇ ಗೆಲ್ಲೋದು. ಸೊ ಯಾವಾಗ ಒಂದು ಡಾಮಿನೆಂಟ್ ಮತ್ತೆ ಒಂದು ರೆಸೆಸಿವ್ ಎರಡು ಕೂಡ ಒಟ್ಟಿಗೆ ಬರ್ತವೋ F1 ಜನರೇಷನ್ ಅಲ್ಲಿ, ಆಗ ಆಟೋಮೆಟಿಕ್ ಆಗಿ ಆ ಜನರೇಷನ್ ಅಲ್ಲಿ ಇರೋರೆಲ್ಲ ಯಾರ ತರ ಆಗ್ತಾರೆ? ಡಾಮಿನೆಂಟ್ ಯಾವ್ದಿರುತ್ತೋ ಆ ತರ ಆಗ್ತಾರೆ. ಸೊ ಡಾಮಿನೆಂಟ್ ಯಾವ್ದು ಇವೆರಡರಲ್ಲಿ? ಟಿ. ಸೊ ಕ್ಯಾಪಿಟಲ್ ಟಿ ಅನ್ನೋದೇನು ಟಾಲ್. ಸೊ F1 ಜನರೇಷನ್ ಅಲ್ಲಿ ಬರುವಂತ ಎಲ್ಲಾ ಪ್ಲಾಂಟ್ಸ್ ಗಳು ಹೆಂಗಿರುತ್ತೆ? ಟಾಲ್ ಪ್ಲಾಂಟ್ ಆಗಿರುತ್ತೆ. ಈಗ ನಾನು F1 ಜನರೇಷನ್ ಅನ್ನ ಸೆಲ್ಫ್ ಕ್ರಾಸ್ ಮಾಡ್ತೀನಿ. ಸೆಲ್ಫ್ ಕ್ರಾಸ್ ಅಂದ್ರೆ ತಮ್ಮ ಒಳಗಡೆನೆ ಕ್ರಾಸ್ ಆಗುತ್ತೆ. ಹಂಗಂದ್ರೇನು? ಸೆಲ್ಫ್ F1 ಜನರೇಷನ್ ಯಾವ್ದು ಬಂದಿರೋದು ನಮ್ಗೆ? ಟಿ ಮತ್ತೆ ಟಿ ಇಂಟು F1 ಜನರೇಷನ್ ಏನ್ ಬಂದಿದೆ? ಟಿ ಮತ್ತೆ ಟಿ. ಅದ್ ಎರಡರ ಮಧ್ಯೆನೆ ಮತ್ತೆ ಕ್ರಾಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಸೆಲ್ಫ್ ಕ್ರಾಸ್. ಈಗ ಸೆಲ್ಫ್ ಕ್ರಾಸ್ ಆದಾಗ ಈಗ ಇದು ನಮ್ಗೆ ಪೇರೆಂಟ್ ಆಯ್ತು. ಈಗ F1 ಜನರೇಷನ್ ಅಲ್ಲಿ ಬಂದಿರೋರ ನಡುವೆ ನಮ್ಗೆ ಕ್ರಾಸ್ ನಡೀತಾ ಇರೋದು. ಸೊ ಈಗ ಪೇರೆಂಟ್ ಅಲ್ಲಿ ಗ್ಯಾಮೆಟ್ಸ್ ಏನಾಗುತ್ತೆ? ವಾಟ್ ಇಸ್ ದ ಗ್ಯಾಮೆಟ್ಸ್ ಏನ್ ಬರ್ಕೋಬಹುದು? ಕ್ಯಾಪಿಟಲ್ ಟಿ ಒಂದ್ ಗ್ಯಾಮೆಟ್, ಸ್ಮಾಲ್ ಟಿ ಒಂದ್ ಗ್ಯಾಮೆಟ್. ಈ ಕಡೆ ಕ್ಯಾಪಿಟಲ್ ಟಿ ಒಂದ್ ಗ್ಯಾಮೆಟ್, ಸ್ಮಾಲ್ ಟಿ ಒಂದ್ ಗ್ಯಾಮೆಟ್. ಈಗ ನೆಕ್ಸ್ಟ್ ಬರುವಂತ ಜನರೇಷನ್ F2 ಜನರೇಷನ್. F1 ಆಯ್ತು, F2 ಜನರೇಷನ್. F2 ಜನರೇಷನ್ ಅಲ್ಲಿ ಗಮನಿಸಿ, ಈ ಟಿ ಜೊತೆಗೆ ಈ ಟಿ ಕ್ರಾಸ್ ಆಗುತ್ತೆ. ಆಗ ನಮ್ಗೆ ಏನ್ ಬರುತ್ತೆ? ಕ್ಯಾಪಿಟಲ್ ಟಿ ಝೈಗೋಟ್. ನೆಕ್ಸ್ಟ್ ಈ ಟಿ ಜೊತೆಗೆ ಈ ಟಿ ಏನು ಕ್ರಾಸ್ ಆಗುತ್ತೆ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಈ ಟಿ ಜೊತೆಗೆ ಈ ಟಿ ಕ್ರಾಸ್ ಆಗುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಪುನಃ ಈ ಟಿ ಜೊತೆಗೆ ಈ ಟಿ ಕ್ರಾಸ್ ಆಗುತ್ತೆ, ದಟ್ ಇಸ್ ಸ್ಮಾಲ್ ಟಿ. ಒಟ್ಟು ಎಷ್ಟು ಆಫ್ ಸ್ಪ್ರಿಂಗ್ ಬಂತು ಸೆಕೆಂಡ್ ಜನರೇಷನ್ ಅಲ್ಲಿ? ಒಟ್ಟು 4 ಆಫ್ ಸ್ಪ್ರಿಂಗ್ ಪ್ಲಾಂಟ್ಸ್ ಬಂತು. ಹೌದಾ? ಒಟ್ಟು 4 ಆಫ್ ಸ್ಪ್ರಿಂಗ್ ಬಂತು F2 ಜನರೇಷನ್ ಅಲ್ಲಿ. ಸೊ ಈಗ F2 ಜನರೇಷನ್ ಅಲ್ಲಿ ಯಾವ್ದು ಟಾಲ್ ಯಾವ್ದು ಡ್ವಾರ್ಫ್ ಹೇಳಿ ನೋಡೋಣ. ಸೊ ಅದ್ ಹೇಳಕ್ ಮುಂಚೆ ನಾನು ನಿಮ್ಗೆ ಒಂದ್ಸಲ ಕ್ಲಿಯರ್ ಮಾಡ್ಬಿಡ್ತೀನಿ. F1 ಜನರೇಷನ್ ಅಲ್ಲಿ ಡಾಮಿನೆಂಟ್ ಯಾವ್ದಿರುತ್ತೋ ಆ ತರ ಆಗುತ್ತೆ. ಸೊ ಟಾಲ್ ಪ್ಲಾಂಟ್ ಆಗುತ್ತೆ ಎಲ್ಲ. ಸೊ F1 ಜನರೇಷನ್ ನ ಮತ್ತೆ ನಾವು ಸೆಲ್ಫ್ ಕ್ರಾಸ್ ಮಾಡ್ತೀವಿ. ಅಂದ್ರೆ ಈ ಟಿನೇ ಮತ್ತೆ ಇನ್ನೊಂದ್ಸಲ ಅದೇ ಜೊತೆ ತಗೊಂಡು ಕ್ರಾಸ್ ಮಾಡ್ತೀವಿ. ಆಗ ಗ್ಯಾಮೆಟ್ಸ್ ಏನಾಗುತ್ತೆ? ಒಂದೊಂದೇ ಬರ್ಕೋಬೇಕು ಗ್ಯಾಮೆಟ್ಸ್ ಅಲ್ಲಿ. ಸೊ ಟಿ ಮತ್ತೆ ಟಿ. ನೆಕ್ಸ್ಟ್ F2 ಜನರೇಷನ್ ಅಲ್ಲಿ ಪ್ರತಿಯೊಂದು ಗ್ಯಾಮೆಟ್ ಇನ್ನೊಂದು ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ. ದಿಸ್ ಟಿ ಅಗೇನ್ ದಿಸ್ ಟಿ ವಿತ್ ದಿಸ್ ಟಿ, ದಿಸ್ ಟಿ ವಿತ್ ದಿಸ್ ಟಿ ಅಂಡ್ ದಿಸ್ ಟಿ ವಿತ್ ದಿಸ್ ಟಿ. ಆಗ ನಿಮ್ಗೆ 4 ಆಫ್ ಸ್ಪ್ರಿಂಗ್ ಬರುತ್ತೆ. ಅದನ್ನ ನಾವು F2 ಜನರೇಷನ್ ಅಂತ ಕರಿತೀವಿ. ಸೊ ಈಗ ನನ್ಗೆ ಹೇಳಿ, ನೀವ್ ಇದನ್ನ ಇನ್ನೂ ಒಂಥರ ಬರೀಬಹುದು. ಗಮನಿಸಿ, ಇಲ್ಲಿ ಚಕ್ಕರ್ ಬೋರ್ಡ್ ಅಥವಾ ಚಕ್ಕರ್ ಬೋರ್ಡ್ ಅಂತ ಕರಿತೀವಿ. ಈ ತರ ಚಕ್ಕರ್ ಬೋರ್ಡ್ ಬರ್ಕೊಳ್ಳೋದು. ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಚಕ್ಕರ್ ಬೋರ್ಡ್, ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಸೊ ಇಲ್ಲಿ ನೋಡಿ ಗ್ಯಾಮೆಟ್ಸ್ ಏನೇನಿದೆ? ಈ ಟಿ ಒಂದಿದೆ, ಇಲ್ಲೊಂದು ಸ್ಮಾಲ್ ಟಿ ಇದೆ. ಈ ಕಡೆ ಇದೆಯಲ್ಲ ಗ್ಯಾಮೆಟ್, ಅದನ್ನ ಈ ಕಡೆ ಬರೀರಿ, ಈ ಗ್ಯಾಮೆಟ್ ನ ಇಲ್ಲಿ ಬರೀರಿ. ಈಗ ಮ್ಯಾಚ್ ಮಾಡ್ಕೊಂಡು ಹೋಗಿ. ಏನ್ ಬರುತ್ತೆ? ಇದು ಮತ್ತೆ ಇದು ಕ್ಯಾಪಿಟಲ್ ಟಿ, ಇದು ಮತ್ತೆ ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು ಮತ್ತೆ ಇದು ಟಿ, ಇದು ಮತ್ತೆ ಇದು ಟಿ. ಸೇಮ್ ಇಲ್ಲಿ ಬಂದಿರೋದೇ ಇಲ್ಲೂ ಬಂದಿರೋದು. ಅರ್ಥ ಆಯ್ತಾ? ಹಿಂಗಾದ್ರೂ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು. ಸೊ ಈಗ F2 ಜನರೇಷನ್ ನಮ್ಗೆ ಏನಿದೆ, ಇಲ್ಲಿ ನಾನು ಬೋರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಇದು F2 ಜನರೇಷನ್. ಈಗ ಹೇಳ್ಬೋದು ನೀವು ಯಾವ್ದು ಏನೇನಾಗಿದೆ ಅಂತ. ಇದು ಟಾಲಾ ಡ್ವಾರ್ಫಾ?
ಇದು ಟಾಲಾ ಡ್ವಾರ್ಫಾ ಮೊದಲನೇದು, ದಿಸ್ ಒನ್. ಎರಡೂ ಕ್ಯಾಪಿಟಲ್ ಟಿ ಇರೋದ್ರಿಂದ ಕ್ಯಾಪಿಟಲ್ ಟಿ ಡಾಮಿನೇಟ್ ಅಲ್ವಾ, ಸೊ ಇದು ಟಾಲ್. ಇದು ಟಾಲಾ ಡ್ವಾರ್ಫಾ, ಕ್ಯಾಪಿಟಲ್ ಟಿ ಇದ್ಮೇಲೆ ಅದೇ ಡಾಮಿನೇಟ್ ಅಲ್ವಾ, ಸೊ ಅದ್ರ ತರಾನೇ ಆಗುತ್ತೆ ಇದು ಟಾಲ್. ಕ್ಯಾಪಿಟಲ್ ಟಿ ಇದ್ಮೇಲೆ ಅದು ಟಾಲೇ ಆಗ್ಬೇಕು. ಇಲ್ಲಿ ಕ್ಯಾಪಿಟಲ್ ಟಿ ಇಲ್ಲ, ಡಾಮಿನೇಟ್ ಮಾಡೋರು ಯಾರು ಇಲ್ಲ, ಇರೋರೇ ಒಬ್ರು, ಡ್ವಾರ್ಫ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ನನ್ಗೆ ಹೇಳಿ, ಎಷ್ಟು ಟಾಲ್ ಇದೆ, ಎಷ್ಟು ಡ್ವಾರ್ಫ್ ಇದೆ? 3 ಜನ ಟಾಲ್ ಇದಾರೆ, 1 ಡ್ವಾರ್ಫ್ ಇದೆ, ಹೌದಾ? ಸೊ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತಾ ಇದು 3 ಟಾಲ್ ಪ್ಲಾಂಟ್ ಇರೋದು, 1 ಡ್ವಾರ್ಫ್ ಪ್ಲಾಂಟ್ ಇದೆ ಅಲ್ವಾ? ಸೊ ಇದನ್ನ ನಾವು ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂದ್ರೆ ಹೊರಗಿಂದ ನೋಡಿದ ತಕ್ಷಣ ಗೊತ್ತಾಗುವಂತ ಕ್ಯಾರೆಕ್ಟರ್ ಯಾವುದು. ಟಾಲಾ ಡ್ವಾರ್ಫ್ ಅಂತ ನೀವು ಕಟ್ ಮಾಡಿ ಮೈಕ್ರೋಸ್ಕೋಪ್ ಹಾಕೊಂಡು ಏನ್ ನೋಡ್ಬೇಕಾಗಿಲ್ಲ, ಅದ್ರ ಎತ್ತರ ಎಷ್ಟಿದೆ ಅನ್ನೋದ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಹೊರಗಡೆಯಿಂದ ನೋಡಿದ ತಕ್ಷಣ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ನ ನಾವು ಫಿನೋಟೈಪ್ ಅಂತ ಕರಿತೀವಿ. ಎಕ್ಸ್ಟರ್ನಲಿ ಕಾಣಿಸ್ತಾ ಇರುವಂತ ಕ್ಯಾರೆಕ್ಟರ್ ನ ರೇಷಿಯೋ ಏನಿದೆ, ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ? ಹೊರಗಡೆನೆ ನಮಗ್ ಕಾಣಿಸ್ತಾ ಇರೋ ಫಿನೋಟೈಪಿಕ್ ರೇಷಿಯೋ ಏನು? 3 ಟಾಲ್ ಇಷ್ಟು 1 ಡ್ವಾರ್ಫ್, 3:1 ಅನ್ನೋದೇ ಫಿನೋಟೈಪಿಕ್ ರೇಷಿಯೋ. ಇನ್ನೊಂದಿದೆ, ವಾಟ್ ಇಸ್ ಜೀನೋಟೈಪಿಕ್ ರೇಷಿಯೋ? ಜೀನೋಟೈಪಿಕ್ ರೇಷಿಯೋ ಅಂತಂದ್ರೆ ಅದರ ಜೀನ್ ಏನು? ಈಗ ನಿನಗೆ 3 ಟಾಲ್ 1 ಡ್ವಾರ್ಫ್ ಅಂದೆ, 3 ಟಾಲ್ 1 ಡ್ವಾರ್ಫ್ ಅಂದ ತಕ್ಷಣ ಅದ್ರಲ್ಲಿ ಜೀನ್ ಹೆಂಗಿರುತ್ತೆ ಅಂತ ನಿನ್ಗೆ ನೋಡಿದ ತಕ್ಷಣ ಗೊತ್ತಾಗಲ್ಲ. ನೀನು ಅದರ DNA ಇರುವಂತ ಜೀನ್ ಅನ್ನ ಇಂಟರ್ನಲಿ ಸ್ಟಡಿ ಮಾಡ್ಬೇಕು. ಸೊ ಜೀನ್ ಅನ್ನ ಸ್ಟಡಿ ಮಾಡಿದಾಗ ಗೊತ್ತಾಗೋದೇ ಜೀನೋಟೈಪಿಕ್ ಕ್ಯಾರೆಕ್ಟರ್, ಜೀನೋಟೈಪಿಕ್ ರೇಷಿಯೋ. ಸೊ ಯಾವ್ಯಾವ್ದಿದೆ ಜೀನ್ ಇಲ್ಲಿ? ಇಲ್ಲೊಂದ್ ಜೀನ್ ಇದೆಯಾ, ಟಿ ಮತ್ತೆ ಟಿ. ಇನ್ನೊಂದ್ ಜೀನ್ ಇದೆಯಾ, ಟಿ ಮತ್ತೆ ಟಿ. ಇನ್ನೊಂದ್ ಜೀನ್ ಇದೆಯಾ, ಟಿ ಮತ್ತೆ ಟಿ. ಇನ್ನೊಂದ್ ಜೀನ್ ಇದೆ, ಟಿ ಮತ್ತೆ ಟಿ. ಸೊ ಇದ್ರಲ್ಲಿ ಇದೊಂದ್ ಜೀನ್ ಈ ತರ ಎರಡೂ ಕ್ಯಾಪಿಟಲ್ ಟಿ ಇರೋದು ಎಷ್ಟಿದೆ? ಒಂದೇ ಇರೋದು. ಎಷ್ಟು ಟಿ ಮತ್ತೆ ಟಿ ಅನ್ನೋದು ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ, 2 ಇದೆ. ಎಷ್ಟು ಸ್ಮಾಲ್ ಟಿ ಅನ್ನೋದು ಎಷ್ಟಿದೆ? ಒಂದೇ ಒಂದಿದೆ. ಸೊ 1:2:1 ಅನ್ನೋದೇ ಜಿನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ಅಂದಾಗೇನು? ಎಕ್ಸ್ಟರ್ನಲಿ ಅಪಿಯರಬಲ್ ಕ್ಯಾರೆಕ್ಟರ್ಸ್ ಯಾವುದು? 3 ಟಾಲ್ 1 ಡ್ವಾರ್ಫ್ ಅಷ್ಟೇ, ತಲೆನೇ ಕೆಡ್ಸ್ಕೊಳಂಗಿಲ್ಲ ಫಿನೋಟೈಪಿಕ್ ರೇಷಿಯೋ. ಜಿನೋಟೈಪಿಕ್ ರೇಷಿಯೋ ಏನು ಅಂದ್ರೆ ಜೀನ್ ಯಾವ್ದಿರುತ್ತೆ? ಈ ತರ ಇರೋ ಜೀನ್ ಒಂದಿದೆ, ಈ ತರ ಇರೋ ಜೀನ್ 2 ಇದೆ, ಈ ತರ ಇರೋ ಜೀನ್ ಒಂದಿದೆ. ಸಾರಿ, ಈ ತರ ಅಲ್ಲ, ಈ ತರ ಇರೋ ಜೀನ್ ಒಂದಿದೆ. ಸೊ ಈಗ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕೇಳಿದ್ರೆ, ಟೇಕ್ ಅ 2 ಪ್ಲಾಂಟ್, ಪಿ ಪ್ಲಾಂಟ್ ನ ತಗೋಬೇಕು. ಕ್ರಾಸ್ ಮೇಡ್ ಬಿಟ್ವೀನ್ ಪ್ಯೂರ್ ಅಥವಾ ಟ್ರೂ ಬ್ರೀಡಿಂಗ್ ಟಾಲ್ ಪ್ಲಾಂಟ್ ಮತ್ತೆ ಟ್ರೂ ಬ್ರೀಡಿಂಗ್ ಡ್ವಾರ್ಫ್ ಪ್ಲಾಂಟ್ ನ ನಡುವೆ ಕ್ರಾಸ್ ನಡೆಯುತ್ತೆ. ಸೊ ಅವೆರಡರ ಮಧ್ಯೆ ಕ್ರಾಸ್ ನಡೆದಾಗ ಫಸ್ಟ್ F1 ಜನರೇಷನ್ ಅಲ್ಲಿ ನಿಮ್ಗೆ ಎಲ್ಲಾ ಟಾಲ್ ಪ್ಲಾಂಟ್ ಆಗಿರುತ್ತೆ, ಆದ್ರೆ F1 ಜನರೇಷನ್ ಅಲ್ಲಿ ಇದು ನಿಮ್ಮ ಜಿನೋಟೈಪ್ ಆಗಿರುತ್ತೆ. F1 ಅನ್ನ ಮತ್ತೆ ನಾವು ಸೆಲ್ಫ್ ಕ್ರಾಸ್ ಮಾಡ್ತೀವಿ, ಸೆಲ್ಫ್ ಕ್ರಾಸ್ ಮಾಡಿದಾಗ ಸಿಗುವಂತ F2 ಜನರೇಷನ್ ಇದು. F2 ಜನರೇಷನ್ ಮುಗಿದ್ಮೇಲೆ ಅದರ ಜಿನೋಟೈಪಿಕ್ ರೇಷಿಯೋ ಏನು, ಫಿನೋಟೈಪಿಕ್ ರೇಷಿಯೋ ಏನು ಅಂತ ಬರೀಬೇಕು. ಇಷ್ಟೇ, ಇಲ್ಲಿಗೆ ನಿಮ್ಗೆ 5 ಮಾರ್ಕ್ಸ್. ಸೊ ಅದಕ್ಕಿಂತ ಮುಂಚೆ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಏನಂತ ಡೆಫಿನೇಷನ್ ಬರೀರಿ. ಅಂದ್ರೆ ಏನು? 2 ಪೇರೆಂಟ್ ಅಲ್ಲಿ ವಿಚ್ ಇಸ್ ಡಿಫರ್ ಇನ್ 1 ಕ್ಯಾರೆಕ್ಟರ್, ಸಿಂಗಲ್ ಕ್ಯಾರೆಕ್ಟರ್ ಅಲ್ಲಿ ಡಿಫರ್ ಇರುವಂತ ಪೇರೆಂಟ್ಸ್ ನಾವು ತಗೊಂಡು ಕ್ರಾಸ್ ಮಾಡೋದೇ ಮೋನೋಹೈಬ್ರಿಡ್ ಕ್ರಾಸ್. ನಾನ್ ಸ್ಟಾರ್ಟಿಂಗ್ ಹೇಳ್ದೆ ನಿಮ್ಗೆ ಟ್ರೂ ಬ್ರೀಡಿಂಗ್ ಅಂತ. ಟ್ರೂ ಬ್ರೀಡಿಂಗ್ ಅಂತಂದ್ರೆ ಮನುಷ್ಯ ಕ್ರಾಸ್ ಮಾಡಿ ಬಂದಿರೋಂತ ಬ್ರೀಡ್ ಅಲ್ಲ ನಾವು ತಗೊಳ್ಳೋದು. ಸ್ಟಾರ್ಟಿಂಗ್ ನಾವು ಟ್ರೂ ಬ್ರೀಡಿಂಗ್ ಟಾಲ್ ಪ್ಲಾಂಟ್ ಮತ್ತೆ ಟ್ರೂ ಬ್ರೀಡಿಂಗ್ ಡ್ವಾರ್ಫ್ ಪ್ಲಾಂಟ್ ನ ತಗೋತೀವಲ್ಲ, ಫಸ್ಟ್ ಪೇರೆಂಟ್, ಅವ್ರಿಬ್ರು ಹೆಂಗ್ ಬಂದಿರ್ತಾರಪ್ಪ ಅಂದ್ರೆ ಸೆಲ್ಫ್ ಪಾಲಿನೇಷನ್ ಇಂದ ಬಂದಿರ್ತಾರೆ. ಅಂದ್ರೆ ನ್ಯಾಚುರಲ್ ಆಗಿ ನೇಚರಲ್ಲಿ ನಡೆಯುವಂತ ಪಾಲಿನೇಷನ್ ಇಂದ ಬಂದಿರುವಂತ ಪೇರೆಂಟ್ ಇವ್ರು. ಅದಕ್ಕೆ ನಾವ್ ಇದನ್ನ ಟ್ರೂ ಬ್ರೀಡರ್ಸ್ ಅಂತ ಕರಿತೀವಿ. ಬಟ್ ಸ್ಟಾರ್ಟಿಂಗ್ ನಾವು ತಗೊಳ್ಳೋದು ಟ್ರೂ ಬ್ರೀಡಿಂಗ್. ಬಟ್ ನಾವ್ F1 ಜನರೇಷನ್ ಅಲ್ಲಿ ಮಾಡ್ತೀವಲ್ಲ, ಅದೇನದು ಸೆಲ್ಫ್ ಕ್ರಾಸ್ ಮಾಡ್ತೀವಲ್ಲ, ಅದೆಲ್ಲ ಏನೋ ಕ್ರಾಸ್ ಬ್ರೀಡಿಂಗ್. ಅಂದ್ರೆ ನಾವು ಮನುಷ್ಯರು ಅದನ್ನ ಇಂಡ್ಯೂಸ್ ಮಾಡಿ ಮಾಡುವಂತದ್ದು. ಸೊ ಸ್ಟಾರ್ಟಿಂಗ್ ನಾವು ಪೇರೆಂಟ್ ಅನ್ನ ನಾವು ಟ್ರೂ ಬ್ರೀಡಿಂಗ್ ಅಂತ ತಗೋಬೇಕು. ಟ್ರೂ ಬ್ರೀಡಿಂಗ್ ಅಂತಂದ್ರೇನು? ದೇ ಆರ್ ಒಬ್ಟೈನ್ ಫ್ರಮ್ ಸೆಲ್ಫ್ ಪಾಲಿನೇಷನ್, ತನ್ನಲ್ಲೇನೆ ನ್ಯಾಚುರಲ್ ಆಗಿ ಪಾಲಿನೇಟ್ ಆಗಿ ಬಂದಿರುವಂತದ್ದು. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನ್ ಗೊತ್ತಾ? ಈ ಪ್ಲಾಂಟ್ ನ ಪೋಲನ್ ಗ್ರೇನು ಇದೇ ಪ್ಲಾಂಟ್ ನ ಫ್ಲವರ್ ಒಳಗಡೆ ಇರುವಂತಹ ಸ್ಟಿಗ್ಮಾಗೆ ಬಿದ್ದಿರ್ಬೇಕು. ಸೊ ರಿಪ್ರೊಡಕ್ಷನ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ದ ಸೇಮ್ ಪ್ಲಾಂಟ್. ಒಂದೇ ಪ್ಲಾಂಟ್ ಒಳಗಡೆ ಪಾಲಿನೇಷನ್ ನಡೆದ್ರೆ ಸೆಲ್ಫ್ ಪಾಲಿನೇಷನ್. ಇನ್ನೊಂದು ಡಿಫ್ರೆಂಟ್ ಪ್ಲಾಂಟ್ ನ ತಗೊಂಡು
ಇದ್ರ ಪೋಲನ್ ಗ್ರೇನು ಈ ಸ್ಟಿಗ್ಮಾ ಜೊತೆ ಈ ಪೋಲನ್ ಗ್ರೇನ್ ಈ ಸ್ಟಿಗ್ಮಾ ಜೊತೆ ಎಕ್ಸ್ಚೇಂಜ್ ಆಗಿ ಪಾಲಿನೇಷನ್ ಎರಡು ಟೂ ಡಿಫ್ರೆಂಟ್ ಪ್ಲಾಂಟ್ಸ್ ನಡುವೆ ನಡೆದ್ರೆ ಅದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಟ್ರೂ ಬ್ರೀಡಿಂಗ್. ಸೊ ಈಗ ಇನ್ನೊಂದ್ಸಲ ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೋಡಿ ಅರ್ಥ ಆಗುತ್ತೆ. ಐ ಹೋಪ್ ಯು. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಪೇರೆಂಟಲ್ ಜನರೇಷನ್ ಅಲ್ಲಿ ಒಂದು ಟಾಲ್ ಪ್ಲಾಂಟ್ ಒಂದು ಡಾರ್ಕ್ ಪ್ಲಾಂಟ್ ತಗೊಂಡಿದೀನಿ. ಅದರ ಗ್ಯಾಮೆಟ್ಸ್ ನೀವು ಒಂದೇ ಬರ್ಕೋಬೇಕು, ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ. ಇಲ್ಲ ಅದ್ರ ಗ್ಯಾಮೆಟ್ ನೀವು ಇನ್ನೂ ಒಂದ್ ಬರ್ಕೋಬಹುದು, ಇಲ್ಲಿ ಚಿಂತೆ ಇಲ್ಲ. ಇಲ್ಲಿ ಇನ್ನೊಂದ್ ಗ್ಯಾಮೆಟ್ ಬರ್ಕೋಬಹುದು, ಇಲ್ಲಿ ಇನ್ನೊಂದ್ ಗ್ಯಾಮೆಟ್ ಬರ್ಕೋಬಹುದು, ಚಿಂತೆ ಇಲ್ಲ. ಆದ್ರೆ ಕ್ರಾಸ್ ನೀವು ಒಂದೇ ಒಂದ್ ಗ್ಯಾಮೆಟ್ ಜೊತೆ ಮಾಡಿದ್ರೆ ಸಾಕು. ಯಾಕಂದ್ರೆ ಎರಡು ಒಂದೇ ತರ ಇರೋದ್ರಿಂದ ಯಾವ್ದಾದ್ರು ಒಂದ್ರ ಜೊತೆ ಮಾತ್ರ ನೀವು ಕ್ರಾಸ್ ಮಾಡಿದ್ರೆ ಸಾಕು. ಸೊ ಇದ್ರಲ್ಲಿ ಇವೆರಡರಲ್ಲಿ ಇದು ಒಂದನ್ನು ತಗೊಂಡಿದ್ದಾರೆ, ಇವೆರಡರಲ್ಲಿ ಇದು ಒಂದನ್ನು ತಗೊಂಡಿದ್ದಾರೆ. ಸೊ ಇವೆರಡರ ಮಧ್ಯೆ ಕ್ರಾಸ್ ಮಾಡಿದಾಗ ನಿಮ್ಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಇದನ್ನ ನಾವು F1 ಜನರೇಷನ್ ಅಂತ ಕರಿತೀವಿ. ಈ F1 ಜನರೇಷನ್ ನೋಡೋದಕ್ಕೆ ಹೆಂಗಿರುತ್ತೆ? ಟಾಲ್ ಆಗೇ ಇರುತ್ತೆ, ಯಾಕಂದ್ರೆ ಟಿ ಇಸ್ ದ ಡಾಮಿನೆಂಟ್ ಅಲ್ಲಿ. ನೆಕ್ಸ್ಟ್, ಸೊ F1 ಜನರೇಷನ್ ಅಲ್ಲಿ ಆಲ್ ಆರ್ ಟಾಲ್, ಅದು ಫಿನೋಟೈಪ್. ಜಿನೋಟೈಪ್ ಏನು? ಅದೆರಡರಲ್ಲೂ ಜೀನ್ ಇರೋದು ಯಾವುದು? ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ. F1 ಜನರೇಷನ್ ಅನ್ನು ನಾನೀಗ ಸೆಲ್ಫ್ ಕ್ರಾಸ್ ಮಾಡ್ತೀನಿ. ಅಂದ್ರೆ ಏನು? F1 ಇಂಟು F1 ಅಂದ್ರೇನು? ದಿಸ್ ಟಿ ಇಂಟು ಟಿ ಸೆಲ್ಫ್ ಕ್ರಾಸ್ ಅಂತ ಬರ್ಕೊಳ್ಳಿ. ಇಲ್ಲಿ F1 ಏನಾಗಿದೆ? ಸೆಲ್ಫ್ ಕ್ರಾಸ್ ಮಾಡಿದೀವಿ. ಈಗ ಸೊ ದಿಸ್ ಇಸ್ ಸೆಲ್ಫ್ ಕ್ರಾಸ್ F1 ಜನರೇಷನ್. ಸೊ ಈಗ F1 ಜನರೇಷನ್ ಅಲ್ಲಿ ನೋಡ್ತಾ ಹೋದ್ರೆ ಈ ಟಿ ಮತ್ತೆ ಈ ಟಿ ಎರಡು ಗ್ಯಾಮೆಟ್ಸ್, ಮತ್ತೆ ದಿಸ್ ಒನ್ ಟಿ ಅಂಡ್ ದಿಸ್ ಒನ್ ಟಿ ಎರಡು ಗ್ಯಾಮೆಟ್ಸ್. ಅರ್ಥ ಆಯ್ತಾ? ಈಗ F2 ಜನರೇಷನ್ ಅನ್ನ ನೀವು ಬರ್ಕೋಬೇಕಾದ್ರೆ ಇದಿಷ್ಟು ನಿಮಗೆ ಬರ್ಕೊಳಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಯು ನೆಗ್ಲೆಕ್ಟ್ ದಿಸ್. ಇದನ್ನ ನೆಗ್ಲೆಕ್ಟ್ ಮಾಡಿ, ನಾನು ಹೇಳದ್ನಲ್ಲ ಹಂಗೆ ಚಕ್ಕರ್ ಬೋರ್ಡ್ ಹಾಕಿ. ಚಕ್ಕರ್ ಬೋರ್ಡ್ ಹಾಕ್ಬಿಟ್ಟು ಮೇಲ್ ಮತ್ತೆ ಫಿಮೇಲ್ ಅಂತ ಬರ್ದು ಈ ತರ ಈ ಟಿನ ಇಲ್ಲಿ ಬರೀರಿ. ಡಿಫ್ರೆಂಟ್ ಆಗಿದೆಯಲ್ಲ ಇದ್ರ ಟಿನ ಇಲ್ಲಿ ಬರೀರಿ, ಇನ್ನೊಂದ್ ಟಿ ಇಲ್ಲಿ ಬರೀರಿ, ಇನ್ನೊಂದ್ ಟಿ ಇಲ್ಲಿ ಬರೀರಿ. ಬರ್ದು ಎಲ್ಲಾನು ನೀವು ಕ್ರಾಸ್ ಮಾಡಾಗ್ಲೇ ಹೇಳ್ಕೊಡ್ನಲ್ಲ, ಇಲ್ಲೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಈ ತರ 4 ಜನರೇಷನ್ ನಿಮ್ಗೆ ಬರುತ್ತೆ. ಆಮೇಲೆ ನೀವು ಇಲ್ಲಿ F2 ಇದು ಇಷ್ಟನ್ನು F2 ಜನರೇಷನ್ ಅಂತ ಕರಿತೀವಿ. ಇದ್ರದ್ದು ಜೀನೋಟೈಪಿಕ್ ರೇಷಿಯೋ ಏನು ಇದೆ? ಟಿ ಒಂದಿದೆ, ಇದಿಸ್ ಟಿ ಎರಡಿದೆ, ದಿಸ್ ಟಿ ಒಂದಿದೆ. ಸೊ 1:2:1 ಅನ್ನೋದೇ ಜೀನೋಟೈಪಿಕ್ ರೇಷಿಯೋ, ಜೀನ್. ಆಯ್ತಾ? ಫಿನೋಟೈಪಿಕ್ ರೇಷಿಯೋ ಹೊರಗಿಂದ ಹೆಂಗ್ ಕಾಣಿಸುತ್ತೆ? ಇದು 3 ಹೊರಗಿಂದ ಹೆಂಗ್ ಕಾಣಿಸುತ್ತೆ? 3 ಟಾಲ್ 1 ಡ್ವಾರ್ಫ್. ಸೊ 3:1 ಇದು ಫಿನೋಟೈಪಿಕ್ ರೇಷಿಯೋ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ನೀವು ಡಯಾಗ್ರಾಮ್ ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀರಿ ಅಂದಾಗ ಇದನ್ನ ಬರೀಬೇಕು. ಆದ್ರೆ ಗಿಡಗಳನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಆತರ ಜಸ್ಟ್ ಪೇರೆಂಟ್ ಯಾವ್ದು ಅಂತ ತಗೋಬೇಕು, ಪೇರೆಂಟ್ ಇದು ಎರಡು ಅಂತ ಬರೀಬೇಕು, ಗ್ಯಾಮೆಟ್ಸ್ ಏನಂತ ಬರೀಬೇಕು, F1 ಜನರೇಷನ್ ಬರೀಬೇಕು, F1 ಜನರೇಷನ್ ಸೆಲ್ಫ್ ಕ್ರಾಸ್ ಅಂತ ಬರೀಬೇಕು, ಗ್ಯಾಮೆಟ್ಸ್ ಬರೀಬೇಕು, ಚಕ್ಕರ್ಡ್ ಬೋರ್ಡ್ ಹಾಕ್ಬೇಕು, ಫೈನಲಿ ಇದನ್ನ ಬರೀಬೇಕು. ಇವ್ ಎರಡು ರೇಷಿಯೋನ ಬರೆಯೋದಕ್ಕೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಅವೆರಡಕ್ಕೂ ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಮಾರ್ಕ್ಸ್ ಕ್ವೆಶ್ಚನ್ ಇದು. ಅರ್ಥ ಆಯ್ತಾ? ಇಫ್ ಯು found it any doubts, just ask me. Thanks. If you have any doubts, please kindly let me know in the comment section, and we'll meet in the next class, and thank you.